Okay guys, welcome back to Rio Academy. My dear student, again the basic part 2 ಇದೆ income tax ಇದ್ದು and the very important part ಇದೆ because last class ದಲ್ಲಿ in the last session ಬಚ್ಚೋ ಈಗ 115 BAC ಅಂದ್ರೆ ಕೇಳಿಲೆ deductions ನೀವು 115 BAC ದಲ್ಲಿ ಕ್ಲೇಮ್ ಮಾಡಿಲ್ಲಪ್ಪ ಅಂದ್ರೆ if you are not able to claim, see ಒಂದಿದೆ default tax regime ಇದೆ, the one which is applicable, but if you are applying for 115 BAC ನೀವು ಅಪ್ಲೈ ಮಾಡಿದ್ರೆ ಡಿಡಕ್ಷನ್ಸ್ ಬರಂಗಿಲ್ಲ ನಿಮಗೆ, ಸೆಕ್ಷನ್ 86 ಎಲ್ಲ ಬರುತ್ತೆ, ದಟ್ ಇಸ್ ಹೇಗೆ ಕೊಡ್ತೀನಿ, ಐ ವಿಲ್ ಟೀಚ್ ದಟ್. ಬಟ್ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ 115 BAC ಬಚ್ಚಾ ಯು ವಿಲ್ ಬಿ ಗೆಟಿಂಗ್ ದಿಸ್ ಸ್ಲ್ಯಾಬ್ ರೇಟ್ ಇನ್ ದ ಸೆನ್ಸ್ ಫಸ್ಟ್ 3 lakh ಇಟ್ ಇಸ್ ನಿಲ್ ಇದೆ, ಆಮೇಲೆ 3 lakh to 6 lakh ಇಟ್ ಇಸ್ 5% ಇದೆ. ದಟ್ ಯು ಎಕ್ಸ್ಪ್ಲೇನ್ ರೈಟ್. ಓಕೆ, ವಿಲ್ ಟೇಕ್ one more example. Assume that you have income of 15 lakh. Alright, income ಎಷ್ಟಿದೆ ನಿಮ್ಮದು 15 lakh ಇದೆ. Alright, ಏನಮ್ಮ ಇದರಲ್ಲಿ ಫಸ್ಟ್ 3 lakh ಅಂತ ಎಕ್ಸಂಪ್ಷನ್ ಇದೆ, ಕರೆಕ್ಟ್? ಫಸ್ಟ್ 3 lakh ಏನಿದೆ, ಎಕ್ಸಂಪ್ಷನ್ ಇದೆ. 3 lakh ಈಸ್ ವಾಟ್ ಬಚ್ಚಾ, ನಿಲ್ ಇದೆ, ಕರೆಕ್ಟ್? ರಿಮೈನಿಂಗ್ ಹೌ ಮಚ್, 12 lakh. ಸೊ ಬಚ್ಚಾ ಅಗೇನ್ 3 to 6 lakh, ಟೇಕ್ 6 lakh now. 6 lakh, next 6 lakh ಎಷ್ಟಿದೆ ಟ್ಯಾಕ್ಸ್? ಹೌ ಮಚ್? 5%. ಎಷ್ಟಾಗುತ್ತೆ? 30,000, ರೈಟ್? 30,000. ಆಮೇಲೆ ಈಗ 15 lakh ದಲ್ಲಿ 9 lakh ಹೋಯಿತು, ವಾಟ್ಸ್ ರಿಮೈನಿಂಗ್ ಬಚ್ಚಾ? ಅಗೇನ್ 6 lakh. 6 lakh ದಲ್ಲಿ ಎಷ್ಟಿದೆ? 10% ಇದೆ. 10% ಆನ್ 6 lakh ಎಷ್ಟಾಗುತ್ತೆ? 60,000. ಆಲ್ರೈಟ್, ದಟ್ ಮೀನ್ಸ್ ಟ್ಯಾಕ್ಸೇಬಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ? 90 ಆಗುತ್ತೆ. ಬಟ್ ಇದ್ರ ಮೇಲೆ ಸರ್ಚಾರ್ಜ್ ಬರುತ್ತೆ. ಏನು ಬರುತ್ತೆ? ಸರ್ಚಾರ್ಜ್. ವಾಟ್ ಈಸ್ ಅ ಸರ್ಚಾರ್ಜ್ ಸರ್? ಈಗ ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಹಿಯರ್. I'll come back to the point now. I'll come back to this now. Surcharge ಇದೆಯಲ್ಲ, that surcharge is additional tax payable on the income tax. ಈಗ ಏನು ನಿಮ್ಮ ಟ್ಯಾಕ್ಸ್ ಆಗಿದ್ದಲ್ಲ ಇದೆ, you have to pay 90,000 here. That is a tax. ಇದರ ಮೇಲೆ on that basis ಬಚ್ಚಾ we have to pay surcharge, right? Levied on the percentage of India where total income ನಿಮ್ಮದು 50 lakh ಆಗಿರಬಹುದು, ರೈಟ್? ದ ರೇಟ್ ಆಫ್ ಸರ್ಚಾರ್ಜ್ ಅಪ್ಲಿಕೇಬಲ್ ಫಾರ್ ಡಿಫರೆಂಟ್ ಸ್ಲ್ಯಾಬ್ಸ್ ಅದಾವೆ. ಬಟ್ ಈಗ ಒಂದು ಮಾತು ಹೇಳು, ಇದ್ರ ಮೇಲೆ ಸರ್ಚಾರ್ಜ್ ಬರುತ್ತಾ ಈಗ? ವೈ? ಟೋಟಲ್ ಇನ್ಕಮ್ 15 lakh ಇದೆ, ಗೊತ್ತಾಗಿದೆ? ಅಂಡರ್ಸ್ಟ್ಯೂಡ್? ನೆಕ್ಸ್ಟ್ ಏನು ಸರ್, ಈಗ ಕೇಳ್ರಿ, ಫಾರ್ ದಿ ಇಂಡಿವಿಜುವಲ್ ಆರ್ HUF ದ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಎಷ್ಟಿದೆ? 2,50,000 ಅಂಡರ್ ನಾರ್ಮಲ್ ರಿಜಿಮ್, ಅಂಡರ್ as per the normal provision of the income tax. No tax is payable for first 2,50,000, right? By total income up to 2,50,000, no tax. So those individuals whose total income is more than 2,50,000 but less than 5 lakh, andre first 2,50,000 ಏನಮ್ಮಲ್ಲಿ ನಿಲ್ ಇದೆ, ಕರೆಕ್ಟ್? and 2,50,000 to ಎಷ್ಟು? 5 lakh. What is the rate of tax here? 5% ಇದೆ, correct ಬಚ್ಚಾ? Right? Have to pay the tax total of ಈಗ 5%. ಈಗ next total income between 5 lakh to 10 lakh ಎಷ್ಟಿದೆ? 20% ಇದೆ. So ಬಚ್ಚಾ 5 lakh to 10 lakh ಎಷ್ಟಿದೆ? 20%, correct? Next, the highest rate is 30%, which attract in respect of income exceeding 10 lakh. If your income is above 10 lakh or above, idhar ಎಷ್ಟಿದೆ? 30%, correct? ಈಗ assume that ಬಚ್ಚಾ, if your income is 15 lakh, ಏನಾಗುತ್ತೆ? ಫಸ್ಟ್ 2,50,000 ನಿಲ್ ಆಗುತ್ತೆ, ನೆಕ್ಸ್ಟ್ 5 lakh ಎಷ್ಟಾಗುತ್ತೆ? ಎಷ್ಟು? 25,000 ಆಗುತ್ತೆ. ಈಗ 15 lakh ದಲ್ಲಿ 2,50,000 ಹೋಯ್ತು, 5 lakh ಹೋಯ್ತು, ರಿಮೈನಿಂಗ್ ಎಷ್ಟಮ್ಮ? 7.5, ಹೌದಲ್ಲ? 7.5 ದಲ್ಲಿ 20% ಎಷ್ಟಾಗುತ್ತೆ? 1 lakh. ಸೊ ಇಲ್ಲಿ ಏನಾಗುತ್ತೆ, ನಾರ್ಮಲ್ ಟ್ಯಾಕ್ಸ್ ರಿಜಿಮ್ ಈಸ್ ಎಷ್ಟಾಗುತ್ತೆ? 1,75,000 ಆಗುತ್ತೆ.
ಅದೇ ರೀತಿ ಈಗ ನಿಂದು ಟ್ಯಾಕ್ಸ್ ಇದರಲ್ಲಿ ಎಷ್ಟಾಗುತ್ತೆ 97 ಆಗುತ್ತೆ. ಗೊತ್ತಾಯ್ತಿಲ್ಲ, ಇಲ್ಲಿ ಟ್ಯಾಕ್ಸ್ ಏನಾಗುತ್ತೆ ನಿಂದು ಕಡಿಮೆ ಆಗುತ್ತೆ ಕಂಪೇರಿಟಿವ್ಲಿ ಈ ರೇಟ್ ಇರೋದ್ರಲ್ಲಿ. ಬಟ್ ಹಾ, ಈಗ ನಾರ್ಮಲ್ ಟ್ಯಾಕ್ಸ್ ರಿಜಿಮ್ ಫಾಲೋ ಮಾಡಬೇಕು ಮಾಡಬಾರ್ದು, ಅಗೇನ್ ದ ಕ್ವಶನ್ ಮಾರ್ಕ್ ಇಸ್ ದಟ್. ಈಗ ಅದನ್ನ ಎದಕ್ಕೆ ಫಾಲೋ ಮಾಡ್ತಾರೆ? ಸೊ ಟು ಸೇವ್ ದ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ಡಿಡಕ್ಷನ್ ಸಿಗ್ತಾ ನಿಮಗೆ ಇದರಲ್ಲಿ. ಈಗ ನೋಡಮ್ಮ, ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್ ದಟ್ 15 lakh in 115 BAC ನಿಮ್ದು ಇನ್ಕಮ್ ಇದ್ರೆ 15 lakh 115 BAC ದಲ್ಲಿ ಇನ್ಕಮ್ ಇದ್ರೆ ನಾರ್ಮಲ್ ಟ್ಯಾಕ್ಸ್ ದಲ್ಲಿ ಕಡಿಮೆ ಆಗ್ತದೆ. ವೈ? ಆ 15 ಲಕ್ಷ ರೂಪಾಯಿದಾಗ ನಾವೇನ್ ಮಾಡ್ತೀವಿ, ಡಿಡಕ್ಷನ್ ತಗೋತೀವಿ. ಗೊತ್ತಾಗಿದೆಯಾ? ಅಂಡರ್ಸ್ಟುಡ್ ಬಚ್ಚಾ? So however, resident individual enjoy rebate under section 87A both tax regime. We'll discuss that in detail later on. Since we are teaching a basic part here, basic concept na kalsakatene, so ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋ. ಡೆಫಿನೆಟ್ಲಿ ಡೌಟ್ಸ್ ಇದ್ರೆ ಕೇಳು, ಪ್ರಿಪೇರ್ ಆಗಿ ಬಾ, 100% ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆನಾ? ಹಾಗಿದ್ರೆ ಫಾರ್ ಸರ್ಟನ್ ಇನ್ಕಮ್ ಲೈಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಟ್ರಿ ಇನ್ಕಮ್, ಸ್ಪೆಸಿಫೈಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, slab rates are not applicable under the both the tax. Mind it. ಯಾವಾಗ long term capital gain, income from lottery, that is income from other source, specified short term capital gain, slab rate idalla, that slab rate apply agudilla both the tax regime. These income taxable at a specified rate of taxation under both tax. These special rates are what bacha 1961 ಇದೆ. ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದಟ್ ನಾವು. ಸರ್ಚ್ ಚಾರ್ಜ್ 50 lakh ಮೇಲೆ ಆಗ್ಬೋದು. ಓಕೆನಾ? ಅಂಡರ್ಸ್ಟುಡ್? ಸೊ ಈಗ ಡಿಡಕ್ಷನ್ ಅಥವಾ ರಿಬೇಟ್ ಅಥವಾ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 87 ಏನಾಗುತ್ತೆ ಸರ್? ಅಗೇನ್ ದ ಕ್ವಶನ್ ಮಾರ್ಕ್. ಅಂಡರ್ ಸೆಕ್ಷನ್ 87A ಇದೆಯಲ್ಲ, ಇನ್ ಆರ್ಡರ್ ಟು ಪ್ರೊವೈಡ್ ಟ್ಯಾಕ್ಸ್ ರಿಲೀಫ್ ಟು ದ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್, ಸೆಕ್ಷನ್ 87 ಪ್ರೊವೈಡ್ಸ್ ರಿಬೇಟ್ ಫಾರ್ ದ ಟ್ಯಾಕ್ಸ್ ಪೇಬಲ್ ಬೈ assessee being the individual resident in India whose total income not exceeding what bacha 7 lakh exceed ಆಗಿಲ್ಲ ಅಂದ್ರೆ ಅವನು ಅಂಡರ್ ದಿ ಅವನಿಗೆ ಏನಾಗುತ್ತೆ 87A ದಲ್ಲಿ ಸಿಗುತ್ತೆ ಎಕ್ಸೆಂಪ್ಷನ್ಸ್. ಅಂಡರ್ ಡಿಫಾಲ್ಟ್ ಟ್ಯಾಕ್ಸ್ ರೆಜಿಮ್ ಅಂಡರ್ 115 BAC ಎಷ್ಟಿದೆ? 5 lakh ಇದೆ. ಗೊತ್ತಾಯ್ತು? ಸಮझ में आया? ಸೊ ಅಂದ್ರೆ 87A ಇದೆಯಲ್ಲ, 87A those assessee who is resident of India and who the income does not exceed 7 lakh, he will get tax benefit, right? Under the default tax regime, section 115 BAC, right? 5 lakh under the normal provision of the income tax act. Andre ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಅಂಡರ್ ದ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ ದ ಇಂಡಿವಿಜುವಲ್ whose total income exceed 7 lakh, marginal is also entitled to rebate for difference between the total income and amount by which the total income exceeds 7 lakh when the former is greater than later. ಈಗ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸ್ವಲ್ಪ ಕೇಳು. ಇಲ್ಲೇ ಏನಿದೆ ಅಂದ್ರೆ, ಯು ಹ್ಯಾವ್ 2 ಇನ್ಕಮ್ಸ್ ಹಿಯರ್, ರೈಟ್? ಒಂದಿದೆ 115 BAC, ಕರೆಕ್ಟ್? ಒನ್ ಮೋರ್ ಇದೆ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್, ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್. ಓಕೆ, ನಾರ್ಮಲ್ ಇದೆ ಒನ್ ಅಪ್ಲಿಕೇಬಲ್. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ರಿಬೇಟ್ ಅಂಡರ್ ಸೆಕ್ಷನ್ 87 ಯಾವಾಗ ಸಿಗುತ್ತೆ? ರಿಬೇಟ್ ಮೀನ್ಸ್ ವಾಟ್ ಬಚ್ಚಾ? ಡಿಸ್ಕೌಂಟ್, no need to pay the tax. In order to provide tax relief to the individual taxpayer, individual only case of what bachcha? Individual, not HUF, not the other company, only individual. Section 87A provides what? Rebate from the tax payable by assessee being the individual resident of India whose total income does not exceed 7 lakh 87. 7 lakh ಇದೆಲ್ಲ, that is 87A ದಲ್ಲಿ ಏನಾಗುತ್ತೆ, ಡಿಡಕ್ಷನ್ ಸಿಗುತ್ತೆ ನಿಮಗೆ. Till 7 lakh no need to pay the tax under the default tax regime under section 115 BAC. ಒಂದಿದೆ. ಈಗ ಬಚ್ಚಾ, ಈಗ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ ಅಂಡರ್ ಸೆಕ್ಷನ್ 115 BAC, ರೈಟ್? ನೀವು 87A ಕ್ಲೇಮ್ ಮಾಡಿದ್ರೆ ಏನಾಗುತ್ತೆ, ನಿಮ್ದು ಮಿಸಿ ಲಿಮಿಟ್ 7 lakh ಆಗುತ್ತೆ. ಇಫ್ ಯು ಆರ್ ನಾಟ್ ಕ್ಲೇಮಿಂಗ್ ಏನಾಗುತ್ತೆ, 5 lakh ಆಗುತ್ತೆ. ಇದ್ರ ಮೇಲೆ ಪ್ರಾಸೆಸ್ ಮಾಡೋಣ ಅಂತ. ಡೆಫಿನೆಟ್ಲಿ ವಿಲ್ ಡೂ ದಟ್ ನೌ. ಓಕೆನಾ? ಅಂಡರ್ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ an individual
whose total income exceeds 7 lakh, marginal is also entitled to rebate for the difference between total income and the amount by which the income exceeds 7 lakh whenever former is greater. That is we have ಗೊತ್ತಾಗಿದ್ದು. ಈಗ what is step 11 na? Steps है क्या इसमें? जब बुक दिया लाइक मारी वीडियो ने एल्रो those are watching अब बात में मजे क्लास है यहाँ 1 ನಿಮಿಷ. ಈಗ ಸ್ಟೆಪ್ 11 ಸ್ಟೆಪ್ 11 ದಲ್ಲಿ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಸರ್ಚಾರ್ಜ್ ಇದೆ. ಇಫ್ ಯುವರ್ ಇನ್ಕಮ್ ಈಸ್ 50 lakh and above, ರೈಟ್, ಇಫ್ ಯುವರ್ ಇನ್ಕಮ್ ಈಸ್ 50 lakh and above ಸರ್ಚಾರ್ಜ್ ಬರುತ್ತೆ, ರೈಟ್. ಹೆಲ್ತ್ HEC ಅಂತಾರ, HEC, ರೈಟ್, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಅದಕ್ಕೆ ನೆನಪಿಟ್ಕೊಡ್ರಿ. ಇವನ್ GST ದಾಗೂ ಬರ್ತಾ ಇರೋದು. ಸೊ ಇನ್ಕಮ್ ಟ್ಯಾಕ್ಸ್ ಆಸ್ ಇನ್ಕ್ರೀಸ್ ಬೈ ಸರ್ಚಾರ್ಜ್ as reduced by rebate under section 87, if the applicable is to be further increase the additional surcharge called health and education on income tax of 4% of income tax plus surcharge if applicable. ಅಂದ್ರೆ ಏನು ಗೊತ್ತಾ, ಈಗ ಏನು ನೀವು ಟ್ಯಾಕ್ಸ್ ಕೊಡ್ತೀರಿ, ಟ್ಯಾಕ್ಸ್ ಅಂತೂ ಕೊಡಬೇಕು, ಈ ಟ್ಯಾಕ್ಸ್ ಮೇಲೆ ಏನಾಗುತ್ತೆ, ಸರ್ಚಾರ್ಜ್ ಆಗುತ್ತೆ. ಓಕೆನಾ? ಮತ್ತೆ ಏನಾಗುತ್ತೆ ಇದರ ಮೇಲೆ HEC ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ 4% ಇದೆ. ದಟ್ ವಿ ವಿಲ್ ಡಿಸ್ಕಸ್ ಡೆಫಿನೆಟ್ಲಿ. ಇದೆಲ್ಲ ಕೋಡ್ಸಿದ ಮ್ಯಾಗ ಏನಾಗುತ್ತೆ ಬಚ್ಚಾ, ಯೂನಿಟ್ ಟು ಪೇ ದ ಟ್ಯಾಕ್ಸ್ ಹಿಯರ್. ದಟ್ ಇಸ್ ವಾಟ್ ದ ಸ್ಟೆಪ್ 11 ದೇ ಆರ್ ಟ್ರೈಂಗ್ ಟು ಸೇ ಹಿಯರ್. ಇಲ್ಲಿ ಈಗ AMT ಕನಿಷ್ಠ ಎಷ್ಟು ಟ್ಯಾಕ್ಸ್ ಕೊಡಬೇಕಾಗುತ್ತೆ, ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್. ಒನ್ಸ್ ವಿ ಫಿನಿಶ್ ದಿಸ್ ಇಂಪಾರ್ಟೆಂಟ್ ಡೆಫಿನೇಷನ್ ಇದಾವೆ, ಡೆಫಿನೆಟ್ಲಿ ಬಚ್ಚಾ ವಿ ವಿಲ್ ಫಿನಿಶ್ ದಿಸ್ ನೌ. ಆ್ಯಂಡ್ ಇದೆಲ್ಲ ಬರ್ತಾವ ಮತ್ತೆ ಅರ್ಥ ಆಗಿ ಹೇಳಮ್ಮ, ಕೇಳಮ್ಮ, ಡೌಟ್ ಕೇಳಮ್ಮ, ಡೌಟ್ ಕೇಳಿ ಪ್ಲೀಸ್. ಆ್ಯಂಡ್ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್, ಲೈಕ್ ಮಾಡಿ ವಿಡಿಯೋನ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಮೌಂಟ್ ನೋಡಿ, ಸೆಕ್ಷನ್ ದಟ್ ಇಸ್ ವಾಟ್ ಇನ್ಕಮ್ ಟ್ಯಾಕ್ಸ್ 1961 contain profit linked, profit linked and investment linked deductions under the normal provision of the Income Tax Act to promote investment in the various sectors. ಹೌದು, ಈಗ ನಿಮಗೆ ಸ್ಪೆಷಲಿ ಎಕ್ಸಾಂಪಲ್ ತಗೊಂಡು, ಈಗ UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಡಿಡಕ್ಷನ್ ಸಿಗುತ್ತೆ, ಕರೆಕ್ಟಾ? ಅದೇ ರೀತಿ ನೀವು ಗೌರ್ಮೆಂಟ್ ಬಾಂಡ್ಸ್ ತಗೋದ್ರೆ ಡಿಡಕ್ಷನ್ ಸಿಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್. ಅದೇ ರೀತಿ ಬಚ್ಚಾ ಈಗ ಇನ್ವೆಸ್ಟ್ಮೆಂಟ್ ಪ್ರಮೋಟ್ ಮಾಡಲಿಕ್ಕೆ, ಜನ ತನ್ನ ಇನ್ಕಮ್ ಅನ್ನು ಇನ್ವೆಸ್ಟ್ ಮಾಡಲಿ, ಪ್ರಾಫಿಟ್ ಆಗಲಿ, ಅದು ಪ್ರಮೋಟ್ ಮಾಡಲಿಕ್ಕೆ, ಟು ಪ್ರಮೋಟ್ ಇನ್ವೆಸ್ಟ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ ಸ್ವಲ್ಪ ಬೆನಿಫಿಟ್ಸ್ ಕೊಡ್ತಾರೆ. ಈಗ ಒಂದು ಮಾತು ಹೇಳು, ಪ್ರತಿ ಸಲ ಟ್ಯಾಕ್ಸ್ 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 ಅಂದ್ರೆ ಏನಾಗುತ್ತೆ, ಹೋಗ್ಲಿ ಬಿಡಪ್ಪ ಎಲ್ಲೇ ಹೆಚ್ಚಿ, ಫಸ್ಟ್ ನಾವು ಇನ್ಕಮ್ ಟ್ಯಾಕ್ಸ್ ಕೊಡಬೇಕು, ಪ್ಲಸ್ ಇನ್ಕಮ್ ಮಾಡ್ಕೋಬೇಕು, ಅದು ಇದೊಂದು ಭಾಳ ಆಗುತ್ತೆ. ಸೊ ಅದು ಬೇಡಪ್ಪ ಅಂತ ಗೌರ್ಮೆಂಟ್ ಏನು ಮಾಡಿದೆ, ಸರ್ಟನ್ ಪ್ರಾಫಿಟ್ ಲಿಂಕ್ಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಂಕ್ ಡಿಡಕ್ಷನ್ ಸಿಗುತ್ತೆ. ಡಿಡಕ್ಷನ್ ಅಂದ್ರೆ ಏನಾಗುತ್ತೆ, ಈಗ ನೀವು ಇಲ್ಲೇ ಪ್ರಾಫಿಟ್ ಆದರೆ ಅಥವಾ ಇಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ರೆ, ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಡಿಡಕ್ಷನ್ ಸಿಗುತ್ತೆ ಅಂಡರ್ ದಿ ನಾರ್ಮಲ್ ಪ್ರೊವಿಷನ್ ಆಫ್ ದ ಆಕ್ಟ್. ಓಕೆನಾ? ಹಾಗಿದ್ರೆ ಎದಕ್ಕೆ ಸರ್, ಸಿಂಪಲ್ ಇದೆ, ಪ್ರಮೋಟ್ ದ ಇನ್ವೆಸ್ಟ್ಮೆಂಟ್ ಅಂಡ್ ಟು ಅರ್ನ್ ಮೋರ್ ಪ್ರಾಫಿಟ್. ದಿಸ್ ಟ್ಯಾಕ್ಸ್ ಬೆನಿಫಿಟ್ ಹೆಲ್ಪ್ ಟು ರಿಡ್ಯೂಸ್ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಟ್ಯಾಕ್ಸ್ ಪೇಯರ್ಸ್, ಕರೆಕ್ಟ್, whose exercise the option to opt out of the default tax regime under the section 115 BAC and become the eligible to claim the such deduction. ಅಂದ್ರೆ ಇದರ ಅರ್ಥ ಏನು ಗೊತ್ತಾ, ಈಗ ಆಯಿತು ನಾ ಟ್ಯಾಕ್ಸ್ ಕೊಡಕ್ಕೆ ಒಲ್ಲೆಪ್ಪ, ಈಗ ಮಿನಿಮಮ್ ನನಗೆ ಪ್ರಾಮಿಸ್ ಮಾಡ್ತೀನಿ, ನನಗೆ ಪ್ರಾಫಿಟ್ ಆಗಲಿ ಬಿಡಲಿ, ಎಷ್ಟರ ಪ್ರಾಫಿಟ್ ಆಗಲಿ, ನಾ ಇನ್ವೆಸ್ಟ್ಮೆಂಟ್ ಎಷ್ಟರ ಮಾಡಲಿ, ನಾನು ನಿಮಗೆ ಇಷ್ಟು ಅಮೌಂಟ್ ಕೊಟ್ಬಿಡ್ತೀನಿ, ನೋ ಮೋರ್ ಫರ್ದರ್ ಕ್ಯಾಲ್ಕುಲೇಷನ್. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಸ್ವಲ್ಪ ಕೇಳಮ್ಮ, ಈಗ ಒಂದಿದೆ ಸ್ಟೆಪ್ಸ್, ನಾ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಒಂದು ಟ್ಯಾಕ್ಸ್ ಆಗತ್ತೆ, ಕರೆಕ್ಟ್ ಹೌದಲ್ಲ? ಈಗ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ನಾನು ನಿಮಗೆ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಇಷ್ಟು ಪೇ ಮಾಡಿಬಿಡ್ತೀನಿ, ಕೇಳಕ್ಕೆ ಹೋಗಬೇಡ್ರಿ ನೀವು. ಇದಕ್ಕೆ ಟು ಸ್ಪೆಷಲಿ ಇನ್ ಕೇಸ್ ಆಫ್ ವಾಟ್ ಬಚ್ಚಾ, ಇನ್ ಕೇಸ್ ಆಫ್ ಪ್ರಾಫಿಟ್ ಲಿಂಕ್ ಅಂಡ್ ಇನ್ವೆಸ್ಟ್ಮೆಂಟ್ ಲಿಂಕ್ ಡಿಡಕ್ಷನ್ಸ್ ಇದ್ದಾಗ, ಅಂದ್ರೆ ಇಲ್ಲೇ
These tax benefits ಇದಲ್ಲ ಹೆಲ್ಪ್ ಆಗುತ್ತೆ ಅದಕ್ಕೆ reduce the tax liability, that amount you are going to pay the government, right, ಕಡಿಮೆ ಆಗುತ್ತೆ. Taxpayer who exercise to the option to opt, ಇಲ್ಲಿ ನೋಡಿ, option to opt out of default tax regime under 115 BSc. Default tax regime ದಲ್ಲಿ 115 BSc ನೀವು ತಗೊಂಡಿಲ್ಲ ಅಂದ್ರೆ and become the eligible to claim such deduction in order to preserve the tax base. Vice versa, profit linked and investment linked deductions, Income Tax Act 1961 provides levy of ಏನಾಗುತ್ತೆ AMT. ಏನಮ್ಮ AMT ಎದಕ್ಕಿಲ್ಲ ಇದೆ, ಇಲ್ಲೇ ಪ್ರಮೋಟ್ ಮಾಡಲಿಕ್ಕೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಲಿಂಕ್ ಡಿಡಕ್ಷನ್ಸ್ ಮತ್ತೆ ಪ್ರಾಫಿಟ್ ಲಿಂಕ್ ಡಿಡಕ್ಷನ್ಸ್ ಪ್ರಮೋಟ್ ಮಾಡಲಿಕ್ಕೆ AMT ಬರ್ತೈತಿ. ಸೆಕ್ಷನ್ 115 JC ವೆರಿ ಇಂಪಾರ್ಟೆಂಟ್, GST ದಾಗೂ ಬರುತ್ತೆ. ಅಂಡ್ ಯು ವಿಲ್ ಗೆಟ್ ಫರ್ದರ್ 115 GST ಪ್ರೊವೈಡ್ ಏನಾಗುತ್ತೆ ಮಿನಿಮಮ್ ಟ್ಯಾಕ್ಸ್ to be paid by the taxpayer on their total income without providing profit linked investment linked deductions. However, taxpayer can claim the tax credit TDS ಆಗುತ್ತೆ ಅಕೌಂಟ್ ದಲ್ಲಿ ಜಮಾ ಆಗುತ್ತೆ ಎಂದು, ರೈಟ್, excess tax paid over and above regulation of the payable. ಅಂದ್ರೆ ಇಲ್ಲಿ AMT ಅಂತ ನೋಡಮ್ಮ, ನಾ ಏನ್ ಮಾಡ್ತೀನಿ, ಐ ವಿಲ್ ಡಿಪಾಸಿಟ್ ವೆಲ್ ಬಿಫೋರ್ ಆಗಿ ನಾ ಪ್ರಾಮಿಸ್ ಮಾಡ್ತೀನಿ 1 lakh rupees ನಾನು AMT ಪ್ರಕಾರ 115 BS ನ ಆಪ್ಟ್ ಮಾಡ್ತಾ ಇಲ್ಲ, ರೈಟ್. ಸೆಕ್ಷನ್ 1 ಏನದು ಸೆಕ್ಷನ್ ಸಾರಿ ಬಚ್ಚಾ ಹಾಂ ಜಿ 115 JC ದಾಗ ನಾನು ನಿಮಗೆ ಜಮಾ ಮಾಡಿದ್ದೀನಿ. ಆಮೇಲೆ ಏನಾಯಿತು, ನಮ್ದು ಇನ್ಕಮ್ ಕಡಿಮೆ ಆಯಿತು, ಇದು ನಮ್ಮ ಅಕೌಂಟ್ದಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿದೆ. ಅಂದ್ರೆ ನನ್ನ ಅಕೌಂಟ್ದಾಗ ನಂದು ಅಕೌಂಟ್ ಗೌರ್ಮೆಂಟ್ ಕಡೆ ಇರ್ತದೆ, ಸ್ಪೆಷಲ್ GST ಕೇಸ್ದಾಗ ಆಗ್ತದೆ. ಇಟ್ಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಕೇಸ್ ಆಫ್ GST, ನಾಟ್ ಇನ್ ದ ಕೇಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಇನ್ GST ಬಂದಾಗ ನಾನು ಕೊಡ್ತೀನಿ, ನನ್ನ ಅಕೌಂಟ್ದಾಗ ಏನಾಗುತ್ತದೋ ಅಷ್ಟು ಅಮೌಂಟ್ ಜಮಾ ಆಗಿರ್ತದೆ. ಈಗ ನನ್ನ ಅಷ್ಟು ಇನ್ಕಮ್ ಆಗಿಲ್ಲ ಅಂದ್ರೆ, ಉದಾಹರಣೆಗೆ ನಂದು ಇನ್ಕಮ್ ಆಗಿತ್ತು, ಅದ್ರ ಮ್ಯಾಗ ಟ್ಯಾಕ್ಸ್ ನಂದು 70,000 ಬಂತು, 70,000 ಬಂತು. ಸೊ ಏನಾಗುತ್ತೆ 30,000 ಮೇ ಬಿ ರೀಫಂಡ್ ಆಗ್ಬೋದು ಅಥವಾ ನಮ್ಮ ಮುಂದೆ ಹೋಗಿ ಕ್ಲೇಮ್ ಮಾಡ್ಕೋಬಹುದು. ಸಮಜ್ ಮಾಯಾ? ವೆರಿ ಸಿಂಪಲ್ ಟೆಕ್ನಿಕ್ ಇದೆ ಇಲ್ಲಿ ನಾನು ಮಾಡ್ತೀವಿ, ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಅನ್ನು ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಪ್ರಕಾರ ಜಮಾ ಮಾಡ್ತೀವಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿರುತ್ತೆ, ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಫ್ಯೂಚರ್ ಆಗಿ ಏನು ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ ಕ್ಲೇಮ್ ಮಾಡ್ತೀವಿ ನಾವು. ಗೊತ್ತಾಗಿದೆಯಾ? ರೈಟ್. ಈ ಕ್ಲೇಮ್ ಅಂದ್ರೆ ಹೆಂಗ್ರಿ ಸರ್? ಕ್ಲೇಮ್ ಅಂದ್ರೆ ಈಗ 30,000 ರೂಪಾಯಿ ನನ್ನ ಅಕೌಂಟ್ದಾಗ ಜಮಾ ಇದೆ, ಈಗ ಹೌದಲ್ಲ, 30,000 ರೂಪಾಯಿ ಅಕೌಂಟ್ದಾಗ ಜಮಾ ಇದೆ. ಇಟ್ ಡಸಂಟ್ ಮೀನ್ ದಟ್ ಗೌರ್ಮೆಂಟ್ ವಿಲ್ ಗಿವ್ ಇಟ್ ಬ್ಯಾಕ್. ನೆಕ್ಸ್ಟ್ ಇಯರ್ದಲ್ಲಿ ಅಥವಾ ಮುಂದಿನ ತಿಂಗಳ ನೀವು ಏನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಇಯರ್ದಲ್ಲಿ ಅಥವಾ ನೆಕ್ಸ್ಟ್ ಮಂತಲ್ಲಿ ನೀವು ಈ ಅಮೌಂಟನ್ನು ಏನು ಟ್ಯಾಕ್ಸ್ ನೀವು ಪಬ್ಲಿಕ್ ತಗೋತಿರಲ್ಲ, ನೋ ನೀಡ್ ಟು ಪೇ ಟಿಲ್ 30,000. ಗೊತ್ತಾಯಿತು? ನಿಮಗೆ ಸೇಲ್ ಆಗಿದೆ, ಈಗ ಸೇಲ್ ಆದ್ಮೇಲೆ ಏನು ಮಾಡ್ತೀರಿ, ಪಬ್ಲಿಕ್ಕಿಂದ ಟ್ಯಾಕ್ಸ್ ತಗೋತೀರಿ. ಟ್ಯಾಕ್ಸ್ ತಗೋತಿರಲ್ಲ ನೀವು, ತಗೊಂಡ ಮ್ಯಾಗ ಗೌರ್ಮೆಂಟಿಗೆ 30,000 ಪೇ ಮಾಡೋದಿಲ್ಲ. 30,000 ಮುಗಿದ ಮ್ಯಾಗೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಪೇ ದ ರಿಮೈನಿಂಗ್ ಅಮೌಂಟ್. ಸಮझ में आया? Easy है, definitely we will discuss that going further. So individual HUF, association of persons, right, business organizations, क्या बोले, बॉडी ऑफ बॉडी ऑफ कॉर्पोरेट इंडिविजुअल्स नहीं है, that is company. इंडिविजुअल HUF association of persons बॉडी ऑफ इंडिविजुअल्स होना चाहिए. Artificial individual मतलब that's what the companies LLPs होते हैं. Artificial judiciary persons paying the tax under default tax regime under 115 BSc are not liable to alternate tax regime under 115 JC. ಈಗ ಯಾರು 115 BSc ಆಪ್ಟ್ ಮಾಡಿದ್ದಾರೆ, any individuals ಅಥವಾ all these organizations who are paying tax default tax regime under 115 BSc ಇದ್ದಾಗ are not liable to alternative minimum tax under section 115 JC. So detailed discussion chapter number 9 ಇದೆ, detail ಆಗಿ ಕಲಿಸ್ಕೊಡ್ತೀನಿ because we are teaching this basics now. ಅದಕ್ಕೆ ಸ್ವಲ್ಪ ಈಗ ನೆಕ್ಸ್ಟ್ ಏನು ಸರ್, ಈಗ step 13, examine whether to pay tax under the default tax regime under section 115 BAC or pay tax under optional tax regime as per the regular provisions. ಈಗ ನೀವು ಡಿಫಾಲ್ಟ್ ಟ್ಯಾಕ್ಸ್ 115 BS ತಗೋತಿರೋ ಅಥವಾ ರೆಗ್ಯುಲರ್ ಪ್ರೊವಿಷನ್ ಆಫ್ ಆಕ್ಟ್ ಪ್ರಕಾರ ಫಾಲೋ ಮಾಡ್ತೀವಿ, ಚೆಕ್ ಮಾಡಬೇಕಾಗುತ್ತೆ. ಈಗ ಚೆಕ್ ಹೆಂಗೆ ಮಾಡ್ತೀವಿ ಸರ್? ನೋಡಿ, ಸಿಂಪಲ್ ಆಗಿದೆ, ಟ್ಯಾಕ್ಸ್ ಎಲ್ಲ ಕಡಿಮೆ ಆಗ್ತದೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಮೈ
ಹೌದಲ್ಲ, ಎಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಬಿಟ್ಟು ಎಲ್ಲಿ ಟ್ಯಾಕ್ಸ್ ಕಡಿಮೆ ಅಂತ ತಗೋಬೇಕಾಗುತ್ತೆ. ಅಂದರೆ ಟೋಟಲ್ ಇನ್ಕಮ್ ಏನಿರ್ತದಲ್ಲ, ರೈಟ್, ಮತ್ತು ಏನು ಟ್ಯಾಕ್ಸ್ ಲಯಬಿಲಿಟಿ ಇದೆಯಲ್ಲ, ಟೋಟಲ್ ಇನ್ಕಮ್ ಫ್ರಮ್ ಆಲ್ 5 ಹೆಡ್ಸ್, ಮತ್ತು ಏನು ಟ್ಯಾಕ್ಸ್ ಲಯಬಿಲಿಟಿನ ಕೊಡಬೇಕಿತ್ತಲ್ಲ, ಅದು ಇಂಡಿವಿಜುವಲ್ ಆಗಲಿ, ಎಚ್ ಯು ಎಫ್ ಆಗಲಿ, ಅಸೋಸಿಯೇಷನ್ ಪರ್ಸನ್ ಆಗಲಿ, ಬಾಡಿ ಆಫ್ ಇಂಡಿವಿಜುವಲ್ಸ್, ಬಾಡಿ ಆಫ್ ಇಂಡಿವಿಜುವಲ್ ಕಂಪನೀಸ್ ಆ್ಯಂಡ್ ಆರ್ಟಿಫಿಷಿಯಲ್ ಜುಡಿಷಿಯರಿ ಪರ್ಸನ್ಸ್ ಆಗಲಿ, ಮೇ ಕಾಂಪ್ಯೂಟ್ ಅಕಾರ್ಡಿಂಗ್ ವಿತ್ ದ ಬೋತ್. ಎರಡು ಯೂಸ್ ಮಾಡ್ಬೋದು. ದೇ ಕ್ಯಾನ್ ಯೂಸ್ ಫಾರ್ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ ಅಂಡರ್ 115 BSc as per the regular provision of the Income Tax Act, including provision related to AMT, alternative minimum tax. If applicable, you can utilize it. Then, if applicable means profit linked and investment linked, then such person can determine which is more beneficial, accordingly decide whether or not to opt the default tax regime under section 115 BSc or not to opt. ಈಗ ಒಂದು ಮಾತು ಹೇಳ್ರಿ, ಒಂದು ಟ್ಯಾಕ್ಸ್ ರಿಜಿಮ್ದಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಬರ್ತಾ ಇದೆ ಟ್ಯಾಕ್ಸ್, ಇನ್ನೊಂದ್ರಲ್ಲಿ ಏನಾಗ್ತದೆ 80,000 ಬರ್ತಾ ಇದೆ. ಯು ವಿಲ್ ಫೈಂಡ್ 80,000, ರೈಟ್? ಯು ವಿಲ್ ಪೇ 80,000 ಓನ್ಲಿ ಬಿಕಾಸ್ ಯು ಡೋಂಟ್ ವಾಂಟ್ ಟು ಪೇ 115 BSc ಚೆನ್ನಾಗಿದೆ ಅಂತ ಇಲ್ಲ. ಇಟ್ಸ್ ನಾಟ್ ಲೈಕ್ ದಟ್, ಬಿಕಾಸ್ ಇಲ್ಲಿ ಡಿಡಕ್ಷನ್ಸ್ ಕೆಳಂಗಿಲ್ಲ. ಇಲ್ಲಿ 115 BSc ಅಲ್ಲಿ ಡಿಡಕ್ಷನ್ಸ್ ಇರಂಗಿಲ್ಲ, ಡೈರೆಕ್ಟ್ ತಗೋತೀವಿ. ಅರ್ಥ ಆಗಿದೆಯಾ? ಇಲ್ಲ ಯಾರಿಗೆ ಯಾವ ಮೆಥಡ್ ಮೋರ್ ಬೆನಿಫಿಷಿಯಲ್ ಇಲ್ಲ ಅದು, ಇಟ್ಸ್ ನಾಟ್ ಮ್ಯಾಂಡೇಟರಿ ಫಾರ್ ಆಲ್ ಟು ಫಾಲೋ ದ ಸೇಮ್ ಮೆಥಡ್ಸ್. ಗೊತ್ತಾಗಿದೆಯಾ? ಗೊತ್ತಾಗಿದೆ ಬಚ್ಚ? ಅಂದ್ರೆ ಏನಂದ್ರೆ ಇಲ್ಲಿ ನಾವು ಏನು ಫಾಲೋ ಮಾಡ್ತೀವಲ್ಲ, ಸೊ ಇಂಡಿವಿಜುವಲ್ಸ್, ಎಚ್ ಯು ಎಫ್ ಆಗಲಿ, ಅಸೋಸಿಯೇಷನ್ ಪರ್ಸನ್ ಆಗಲಿ, ಬಾಡಿ ಆಫ್ ಇಂಡಿವಿಜುವಲ್ಸ್ ಆಗಲಿ, ನಾಟ್ ಹ್ಯಾವಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಕ್ಯಾನ್ ಚೂಸ್ ವೆದರ್ ಆರ್ ನಾಟ್ exercise the option to shift out of the default tax regime in each of the previous year. They may choose to pay the tax under the default tax regime 115 BSc in 1 year and exercise the option to shift out from the default tax into another year. ಈಗ ಇಲ್ಲಿ another point ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮದು ಸ್ಪೆಷಲಿ ಬಿಸ್ನೆಸ್ ಇದೆ, ಪ್ರೊಫೆಷನ್ ಇದೆ, ಕರೆಕ್ಟ್? ಇಲ್ಲಿ 1 year ನೀವು 115 BSc ಅನ್ನು ಆಪ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಯರ್ ನಿಮಗೆ ಇದು 115 BSc ಲಾಸ್ ಆಗ್ತಾ ಇದೆ, ಯು ಮೇ ಹ್ಯಾವ್ ಟು ಪೇ ಮೋರ್ ಟ್ಯಾಕ್ಸ್. ಅವಾಗ ನಾವು ಹೋಗ್ಬೋದು ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ಗೆ, ಏನು ಮುಂಚಿತ್ತಲ್ಲ ಅದು. ಈಗ ಡಿಫಾಲ್ಟ್ ಟ್ಯಾಕ್ಸ್ ರಿಜಿಮ್ ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದಟ್ ಲೇಟರ್ ಆನ್. ಪ್ಲಸ್ ಏನು 5 ಹೆಡ್ಸ್ ಅದಾವಲ್ಲ, ಈ 5 ಹೆಡ್ಸ್ದಾಗೂ ಕೂಡ ಆಲ್ ದೀಸ್ 5 ಹೆಡ್ಸ್ ಅದಾವಲ್ಲ ಬಚ್ಚ, ಇಲ್ಲಿ 5 ಹೆಡ್ಸ್ದಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವುದು 115 BSc ಡಿಡಕ್ಷನ್ ಬರುತ್ತೆ, ಡಿಡಕ್ಷನ್ ಬರಂಗಿಲ್ಲ ಅಂತ. ದೇ ಸೋ ಮೆನಿ ಮೆಥಡ್ಸ್ ವಿ ಹ್ಯಾವ್. ಬಟ್ ಇಲ್ಲೇ ಪ್ರಾಫಿಟ್ ಆಗ್ತಾ ಇದೆ, ಇಫ್ ಇಟ್ಸ್ ಗೆಟಿಂಗ್ ಮೋರ್ ಬೆನಿಫಿಷಿಯಲ್ ಆಪ್ಟ್ ಇಟ್, ಇಫ್ ನಾಟ್ ಆಫ್ ದ ಡಿಫಾಲ್ಟ್ ಟ್ಯಾಕ್ಸ್. ಗೊತ್ತಾಗಿದೆ? ಅಂಡರ್ಸ್ಟುಡ್ ಬಚ್ಚಾ? ಅಂಡರ್ಸ್ಟುಡ್? ಯು ಕ್ಯಾನ್ ಶಿಫ್ಟ್ ಅಕಾರ್ಡಿಂಗ್ ಟು ಅವರ್ ಸಿಚುವೇಶನ್. ಅಡ್ವಾನ್ಸ್ ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ಡಿಡಕ್ಟೆಡ್ ಅಂಡ್ ಕಲೆಕ್ಟೆಡ್ ಅಟ್ ಸೋರ್ಸ್. ಅಡ್ವಾನ್ಸ್ ಟ್ಯಾಕ್ಸ್, ಈಗ ಅಡ್ವಾನ್ಸ್ ಟ್ಯಾಕ್ಸ್ ನಾವು ಕೊಡ್ತೀವಿ ಸಮಟೈಮ್ಸ್. ಎದಕ್ಕೆ ಕೊಡ್ತೀವಿ ಸರ್? ನೋಡಿ, ನನ್ನ ಅಕೌಂಟಿಂಗ್ ಏನಿದೆ 1/4/20 to 31st March 2023 ಎಕ್ಸಾಂಪಲ್ ತಗೊಳ್ರಿ. ಈಗ ನಾವು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ದಾಗ ಈ ಡೇಟಿಗೆ ಎಕ್ಸಾಕ್ಟ್ ಇನ್ಕಮ್ ಎಷ್ಟಾಗಿದೆ ಗೊತ್ತಿಲ್ಲ ನಮಗೆ, ಬಟ್ ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ದಟ್ ಇಷ್ಟು ಇನ್ಕಮ್ ಆಗ್ಬೋದು ಅಂತ ಗೌರ್ಮೆಂಟ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಕೊಟ್ಬಿಡ್ತೇವೆ ನಾವು, ಸೊ ದ್ಯಾಟ್ ಮುಂದೆ ಹೋಗಿ ನಮಗೆ ಯಾವುದೇ ಥರದ ಪೆನಲ್ಟಿ ಬಿಡಬಾರ್ದು. ಗೊತ್ತಾಯ್ತಲ್ಲ? ಇಫ್ ಯು ಡೋಂಟ್ ನೋ ಎಕ್ಸಾಕ್ಟ್ಲಿ ಹೌ ಮಚ್ ಪ್ರಾಫಿಟ್ ಯು ಆರ್, ಅದನ್ನ ಪ್ರಾಫಿಟ್ ಎಷ್ಟಾಗಿದೆ ಗೊತ್ತಾಗಿಲ್ಲ ಅಲ್ಲೇ, ಪ್ರಾಫಿಟ್ ಗೊತ್ತಾಗಿಲ್ಲ ಅಂದ್ರೆ ಏನಾಗುತ್ತೆ, ಯು ಕ್ಯಾನ್ ಪೇ ದ ಟ್ಯಾಕ್ಸ್ ರೈಟ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಇನ್ಕಮ್ ಹಿಯರ್. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಆಗಿ ಕೊಡ್ತೇವೆ ಅಂಡ್ ಲೇಟರ್ ಆನ್ ವಿ ವಿಲ್ ಫೈಂಡ್ ಇಟ್. ಸೊ ದಟ್ ಇಸ್ ದ ಕೇಸ್ ಬಚ್ಚಾ, ರೈಟ್? ಆಲ್ದೋ ಟ್ಯಾಕ್ಸ್ ಲಯಬಿಲಿಟಿ ಆಫ್ SSC is determined only at the end of the year. ಹೌದಲ್ಲ? Tax is required to be paid advance in 4 installments on the basis of estimated income. ಒಂದು ಇನ್ಕಮ್ ಅಂದಾಜು ಮಾಡಿರ್ತೀರಿ ನೀವು, ಇಷ್ಟು ಇನ್ಕಮ್ ಆಗಬಹುದು, ಇಷ್ಟು ನಮಗೆ ಪ್ರಾಫಿಟ್ ಆಗಬಹುದು ಅಂತ. ಆನ್ ಆರ್ ಬಿಫೋರ್ 15th June ಆರ್ 15th September ಆರ್ 15th December and 15th March. 4 ಇನ್ಸ್ಟಾಲ್ಮೆಂಟ್ ಇದಾವೆ. ಫಸ್ಟ್ ಏನಮ್ಮ 15th June ಇದೆ, 15th September ಇದೆ, 15th December and 15th March ಇದೆ. However, resident declare the profit under the presumptive taxation scheme where business income computed as percentage of gross total income can pay advance tax in 1 installment or before the 15th of the March. ಹೌದಲ್ಲ? 31st March ಅಥವಾ 15th March ಮುಂಚೆ ಮುಂದೆ ಕೊಟ್ಬಿಡ್ತಾರೆ ಅವರು.
समझ में आया? Andre can pay the advance tax in one installment or on before what bacha 15 March instead of 4 installment. In certain cases tax is to be required deducted. Okay, ಈಗ ಗೊತ್ತಾಯ್ತು ಬಚ್ಚಾ, ಇಲ್ಲಿ ಗವರ್ಮೆಂಟ್ಗೆ ನಾವು ಟ್ಯಾಕ್ಸ್ ಕೊಡ್ತೀವಿ ಅಡ್ವಾನ್ಸ್ ಆಗಿ, ಸೊ ದ್ಯಾಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೌ ಮಚ್ ಇನ್ಕಮ್ ಯು ಗೋನ್. ಒಂದು. ಎರಡನೇದು, ವೆನ್ ಎವರ್ ವಿ ಆರ್ ಪೇಯಿಂಗ್ ದ ಟ್ಯಾಕ್ಸ್ ಟು ದ ಗವರ್ಮೆಂಟ್ ಅಡ್ವಾನ್ಸ್ ಆಗಿ, ಅದಕ್ಕೆ ಅಂತೀವಿ ಅಡ್ವಾನ್ಸ್ ಟ್ಯಾಕ್ಸ್ ಅಂತೀವಿ. ಬಿಕಾಸ್ ವೈ ವಿ ಆರ್ ಪೇಯಿಂಗ್ ಅಡ್ವಾನ್ಸ್ ಟ್ಯಾಕ್ಸ್, ವಿ ಡೋಂಟ್ ನೋ ಹೌ ಮಚ್ ಪ್ರಾಫಿಟ್ ವಿ ಆರ್ ಗೋನ್ ಟು ಗೆಟ್. ಒಂದಾಯ್ತು. ಈಗ ಎರಡನೇದು, ಈಗ ನಾವು ಏನರ ಸೇಲ್ ಮಾಡ್ತಾ ಇದ್ದೀವಿ ಅಥವಾ ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಆ ಸ್ಯಾಲ್ರಿ ಅಥವಾ ಇನ್ಕಮ್ ಸೇಲ್ ಆಗ್ತಾ ಇದಿಲ್ಲ ಅಥವಾ ಏನೋ ಒಂದು ಆಗ್ತದೆ, ಸಂಬಡಿ ಟು ಒನ್ ವಿ ಆರ್ ಪೇಯಿಂಗ್ ದ ಮನಿ. ಉದಾಹರಣೆಗೆ ಟೇಕ್ ಎಕ್ಸಾಂಪಲ್ ಆಫ್ ಸ್ಯಾಲ್ರಿ. ಈಗ ನಾವು ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಸೋ ಅಂಡ್ ಸೋ ಎಂಪ್ಲಾಯ್ ಇದೆ ನಮ್ಮ ಹತ್ರ. ಗೌರ್ಮೆಂಟ್ ಏನಿರುತ್ತೆ, ಇವನಿಗೆ ಸ್ಯಾಲ್ರಿ ಕೊಡೋಕ್ಕಿಂತ ಮುಂಚೆ ಆ ಸ್ಯಾಲ್ರಿಯಲ್ಲಿ 10% TDS ಕ್ಲೇಮ್ ಮಾಡ್ರಿ, TDS ಡಿಡಕ್ಟ್ ಮಾಡ್ರಿ, ಡಿಡಕ್ಟ್ ಮಾಡಿ ನಮಗೆ ಕೊಡ್ರಿ ಅಂತ. ಇದಕ್ಕಂದ್ರೆ ನಾಳೆ ಇವನು ಸ್ಯಾಲ್ರಿ ತಗೊಂಡು ಓಡೋಗ್ಬಿಟ್ರೆ ಅಥವಾ ಗೌರ್ಮೆಂಟ್ ಟ್ಯಾಕ್ಸ್ ಕೊಟ್ಟಿಲ್ಲ ಅಂದ್ರೆ, ಗೊತ್ತಾಯ್ತು? ಎಕ್ಸಾಂಪಲ್ ತಗೊಳಮ್ಮ. ಈಗ ಹಿಯರ್ ವಿ ಹ್ಯಾವ್ ಸೂಫಿಯಾ ಅಂತ ಸ್ಯಾಲ್ರಿ ಪರ್ ಮಂತ್ 50,000 ರೂಪಾಯಿ ಇದೆ, 50,000 ಸ್ಯಾಲ್ರಿ ಇದೆ. ಒಂದು ವರ್ಷ ಎಷ್ಟಾಗತ್ತೆ ಮಂದು? 6 lakh rupees ನಿಮ್ದು ಸ್ಯಾಲ್ರಿ ಆಯ್ತು ಒಂದು ವರ್ಷದ. ಈಗ ಎಂಪ್ಲಾಯರ್ ರಿಯೋ ಅಕಾಡೆಮಿ ಏನ್ ಮಾಡುತ್ತೆ, ಸೂಫಿಯಾನಿಂದ ಸ್ಯಾಲ್ರಿ ಜಾಸ್ತಿ ಇದೆ, ಗೌರ್ಮೆಂಟ್ ನಾವು ಆರ್ಡರ್ ಫಾಲೋ ಮಾಡಬೇಕು, ನಾವು ನಿಮಗೆ ಈ 6 lakh ಮೇಲೆ 10% ಅಂದೆಷ್ಟಮ್ಮ 60,000 ವೆಲ್ ಬಿಫೋರ್ ನಾವು ಗೌರ್ಮೆಂಟ್ಗೆ ಕಟ್ತೀವಿ, ನಿನ್ನ ಅಕೌಂಟ್ಗೆ ಜಮಾ ಇರ್ತೈತಿ. ನೀನು ಆಫ್ಟರ್ ದ ಫಿನಾನ್ಷಿಯಲ್ ಇಯರ್ ಆದ್ಮೇಲೆ ನೀನು ನಿಂದ ಟ್ಯಾಕ್ಸ್ ಡಿಡಕ್ಟ್ ಆಗಿತ್ತಲ್ಲ, ಕ್ಲೇಮ್ ಮಾಡಬಹುದು ಗೌರ್ಮೆಂಟ್ ಕಡೆಯಿಂದ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ತುಂಬಿ ನೀ ಕ್ಲೇಮ್ ಮಾಡ್ಕೋಬಹುದು ಅದನ್ನು. ಗೊತ್ತಾಯ್ತಾ? ಇಫ್ ಯುವರ್ ಇನ್ಕಮ್ ಈಸ್ ನಾಟ್ ಕಮಿಂಗ್ ಇನ್ ದ ಟ್ಯಾಕ್ಸ್ ರೆಜಿಮ್, ಯು ವಿಲ್ ಗೆಟ್ ಇಟ್ ಫ್ರಮ್ ದಿ ಗೌರ್ಮೆಂಟ್ ಕೊಡ್ತಾರ ಅವರು. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ, ಟ್ಯಾಕ್ಸ್ ಕಟ್ ಆಗ್ಬಿಡ್ತದೆ. ಸೊ ಯು ಟು ಚೆಕ್ ಮುಂಚೆ ಏನು ಪೇ ಮಾಡಿದ್ರೆ पहले के मैं पे नहीं करते, मैं देखो चेक TDS कट हुआ गया तो तुम्हें क्लेम कर सकते हैं, ನಿಮ್ಮ ಅಕೌಂಟ್ದಾಗ ಜಮಾ ಇರ್ತೈತಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅ TDS. ಸಮझ में आया? ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಸೊ ದಿಸ್ ಇಸ್ ಕಾಲ್ಡ್ TDS. ಈಗ TDS ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಫ್ರಮ್ ದ ಇನ್ಕಮ್ ಬೈ payer at a rate specified in the Income Tax Act 1962 or the Annual Financial Act 10% ಇದೆ. Such deduction should be made either in time of accrual, whenever you are paying, at the time of payment prescribed by the Act. ಅರ್ಥ ಆಗಿದೆಯಾ? Understood? In case of salary, same example ತಗೊಳ್ಳಿ. Same example they are giving ಬಚ್ಚು. In case of salary income, the obligation of employer to deduct the tax at source arise only at a time of payment of salary to the employee. However, ಬಚ್ಚಾ ಈ ಚಾಪ್ಟರ್ ಅನ್ನು ನಾವು ಡಿಟೇಲ್ ಆಗಿ ಕಲಿಸ್ತೀವಿ ಚಾಪ್ಟರ್ 7 ನಾಗ. ಬಟ್ ಕಾನ್ಸೆಪ್ಟ್ ಅರ್ಥ ಆಗಿದೀಗ? ಇಲ್ಲ ಎಂಪ್ಲಾಯರ್ ಏನ್ ಮಾಡ್ತಾನೆ, ತಮ್ಮ ಎಂಪ್ಲಾಯಿ ಸ್ಯಾಲರಿದಲ್ಲಿ ಒಂದು ಟ್ಯಾಕ್ಸ್ ಅನ್ನು ಕಟ್ ಮಾಡ್ಕೊತಾನೆ, ರೈಟ್? ಇನ್ ದ ಕೇಸ್ however in respect of other payments like fees agli, professional service agli, fees, technical service, interest payable on resident, right? So person responsible for paying the liable to pay the tax deducted at source. ಗೌರ್ಮೆಂಟ್ ಗೆ ಒಂದು ಆರ್ಡರ್ ಇದೆ, ಯಾರು ಫೀಸ್ ಪೇ ಮಾಡ್ತಾ ಇದ್ದಾರೆ, ರೈಟ್? ಯಾರು ಸರ್ವಿಸ್ಗೆ ಫೀಸ್ ಫಾರ್ ಟೆಕ್ನಿಕಲ್ ಸರ್ವಿಸ್ಗೆ ಅವ್ರು ಮಾಡ್ತಾರೆ, ಡಿಡಕ್ಟ್ ಮಾಡ್ತಾರೆ TDS, ರೈಟ್? ಓಕೆನಾ? Account of the payee at a time of payment, whichever is earlier, such tax deducted at source has to be remitted to the credit of the central government through any branch of RBI or SBI. ಹೋಗಿ ನಾವು ಜಮಾ ಮಾಡಬೇಕು, so and so % ಟ್ಯಾಕ್ಸ್ ಜಮಾ ಆಗಿದೆ ಅಂತ. ಅಂದ್ರೆ ಈಗ ನಾನು ರಿಯೋ ಅಕಾಡೆಮಿ ಈಗ ನಿಂದು ಸ್ಯಾಲರಿದಲ್ಲಿ ಲೆಸ್ ಮಾಡಿದ್ರೆ I have to deposit in the SBI. Very simple. For details definitely बच्चा we will discuss this chapter later on, but concept अर्थ आಗಿದೆ ಇದು पक्का समझ में आया? Tax payable or refundable. ನೋಡಮ್ಮ, ಒಂದು after adjusting on your advance tax deducted collected at source, the assessee
would arrive at an amount of net tax payable or refundable. ಒಂದು ನೆಟ್ ಟ್ಯಾಕ್ಸ್ ಬರ್ತೈತಿ, ಆ ಟ್ಯಾಕ್ಸ್ ಪೇ ಮಾಡಬೇಕು ಅಥವಾ ರಿಫಂಡ್. ಸಚ್ ಅಮೌಂಟ್ ಶುಡ್ ಬಿ ರೌಂಡ್ ಆಫ್. ಈಗ ನೋಡಮ್ಮ 9,982 ಇದ್ದಾಗ ಏನಾಗುತ್ತೆ 9,990 ಮಾಡ್ತಾರೆ, ರೌಂಡ್ ಆಫ್ ಮಾಡ್ತಾರೆ. ಅದೇ ಬಚ್ಚ 98 ಇದ್ರೆ ಏನಾಗುತ್ತೆ 10,000 ಮಾಡ್ಬಿಡ್ತಾರೆ. Round off as per the section 2288B, the assessee has to pay the amount of the tax payable called self tax assessment on or before due date of filing the returns. ಏನು ರಿಟರ್ನ್ಸ್ ನೀವು ಫೈಲ್ ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ ಆನ್ ಆರ್ ಬಿಫೋರ್ ದ ಫೈಲಿಂಗ್ ರಿಟರ್ನ್ಸ್. ಸಿಮಿಲರ್ಲಿ ಇಫ್ ಎನಿ ರೀಫಂಡ್ ಬೇಕಾಗಿದ್ರೆ ನಿಮ್ಗೆ ಅಮೌಂಟ್ ಬರಬೇಕಲ್ಲ, ಟಿ ಡಿ ಎಸ್ ಇರಲ್ಲ, ನಾನು ನಿಮ್ಮ ಅಕೌಂಟ್ದಲ್ಲಿ ಜಮಾ ಆಗೈತಮ್ಮ, ಟಿ ಡಿ ಎಸ್ ಜಮಾ ಆಗಿದೆ, ನಂದು ಇನ್ಕಮ್ ಆಗಿಲ್ರಿಪ್ಪ ಅಷ್ಟನ್ನ ನೀವು ಕ್ಲೇಮ್ ಹಾಕೋಬಹುದು. ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್ ಫೈಲಿಂಗ್ ರಿಟರ್ನ್ಸ್. ರಿಟರ್ನ್ಸ್ ಆಫ್ ದಿ ಇನ್ಕಮ್. ವಾಟ್ ಈಸ್ ರಿಟರ್ನ್ ಆಫ್ ದಿ ಇನ್ಕಮ್? ಬಚ್ಚ ಈಗ ರಿಟರ್ನ್ ಆಫ್ ದಿ ಇನ್ಕಮ್ ನೀವು ರಿಟರ್ನ್ ಮಾಡ್ತೀರಿ, ತುಂಬಿಲ್ಲ ಏನು, ಯು ಹ್ಯಾವ್ ಟು ಫೈಲ್ ದ ರಿಟರ್ನ್ಸ್. ಟ್ಯಾಕ್ಸ್ ಇಲ್ಲ ಇದೆ, ರಿಟರ್ನ್ಸ್ ನಮ್ದು ಇಷ್ಟು ಇನ್ಕಮ್ ಆಗಿದೆ ಅಂತ ಗೌರ್ಮೆಂಟ್ಗೆ ತೋರ್ಸಾಕ್ ಟ್ಯಾಕ್ಸ್ ಪೇ ಮಾಡ್ಬೇಕಂತಿಲ್ಲ. ಸೊ ಏನಾಗುತ್ತೆ ಎವ್ರಿ ಇಯರ್ ನಾವು ನಮ್ದು ಎಷ್ಟು ಇನ್ಕಮ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಾವು ರಿಟರ್ನ್ಸ್ ಅನ್ನು ಫೈಲ್ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 contain provision for filing of return income. Return of income is format in which assessee now detailed information regarding your income we are going to furnish here. Tax ಅಲ್ಲಿ ಬರುತ್ತೋ ಇಲ್ಲ, what is the so ಅದಕ್ಕೆ the format of the central board tax ಇದಲ್ಲ ಅದನ್ನ ಫಾಲೋ ಆಗುತ್ತೆ. You just go and check in that YouTube ಅಥವಾ ಚೆಕ್ ಮಾಡ್ಕೊಡಿ ಅವ್ರ IT CBT ಫಾರ್ಮ್ನಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದೊಂದು ಫಾರ್ಮ್ ಇದೆ, ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಬರುತ್ತೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೇಮ್ ಬರ್ತದೆ, ಅಲ್ಲಿ ನಾವು ಸಬ್ಮಿಟ್ ಮಾಡಾಗುತ್ತೆ ಡಿಡಕ್ಷನ್ಸ್ ಎಲ್ಲ. ದ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಅರ್ನ್ ಅಂಡರ್ ದಿ ಡಿಫರೆಂಟ್ ಹೆಡ್ಸ್ GTI, ಡಿಡಕ್ಷನ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್, ಟ್ಯಾಕ್ಸ್ ಪೇಬಲ್ ಬೈ ದಿ SSC are required to be furnished in a return form, right? In short, return of income is declaration. ಡಿಕ್ಲೇರ್ ಮಾಡ್ತೀನಿ ಅಂತ ನಂದು ಸೋ ಅಂಡ್ ಸೋ ಇನ್ಕಮ್ ಇದೆ ಅಂತ ಒಂದು ಫಾರ್ಮ್ಯಾಟ್ ಇದೆ. ಯಾರು ಫಾರ್ಮ್ಯಾಟ್ ಇದೆ ಮೇಲೆ? ಗೌರ್ಮೆಂಟ್ ಇದು, CBDT ಇದು ಆ ಫಾರ್ಮ್ಯಾಟ್ ಅದು. ದ ಆಕ್ಟ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಡ್ಯೂ ಡೇಟ್ಸ್ ಫಾರ್ ಫೈಲಿಂಗ್ ರಿಟರ್ನ್ಸ್ ಆಫ್ ಇನ್ಕಮ್ ಇನ್ ಕೇಸ್ ಆಫ್ ಡಿಫರೆಂಟ್ SSC. Companies and firms have to mandatorily file their returns right on or before the due date. Other SSC are required to file the returns of income subject to certain conditions ಇದಾವೆ. ಈಗ ಇನ್ಕಮ್ ಟ್ಯಾಕ್ಸ್ ನೀವು ರಿಟರ್ನ್ಸ್ ಫೈಲ್ ಮಾಡಿಲ್ಲಪ್ಪ ಅಂದ್ರೆ ಏನಾಗುತ್ತೆ, ಒಂದು ನೀವು ನಿಮ್ದು ಇನ್ಕಮ್ ಹೈಡ್ ಮಾಡ್ತೀರಿ, ಎರಡನೇದು ನಾಳೆ ನಿಮಗೆ ಇಫ್ ಯು ನೋ ಎಕ್ಸಾಕ್ಟ್ಲಿ ಯು ಆರ್ ದ ಒನ್ ಹೂ ಇಸ್ ಕಂಪಲ್ಸರಿ ಸಿಸ್ಟಮೆಟಿಕ್ ಆಗಿ ನಿಮ್ದು ಇನ್ಕಮ್ ಡಿಸ್ಕ್ಲೋಸ್ ಮಾಡ್ತೀರಿ ಅಂದ್ರೆ ಏನಾಗುತ್ತೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೈಕ್ ಬ್ಯಾಂಕ್ಸ್ ಆಗಿರ್ಬೋದು ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಹೌದಪ್ಪ ಇನ್ಕಮ್ ಟ್ಯಾಕ್ಸ್ ತುಂಬ್ಯಾರು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ನಿಮಗೆ ಒಂದು ಬ್ಯಾಂಕಿನ ಕಣ್ಣದಾಗ ಬ್ಯಾಂಕ್ದವ್ರು ಏನು ಮಾಡ್ತಾರೆ, ನಿಮ್ಮ ಮೇಲೆ ಭರವಸೆ ಇರ್ತದೆ, ಗೌರ್ಮೆಂಟ್ದು ರಿಟರ್ನ್ಸ್ ಇವರು ಫೈಲ್ ಮಾಡ್ತಾರೆ ಇನ್ಕಮ್ ಇದೆ ಅಂತ. ಸೊ ಈಗ ನಿಮ್ಗೆ ಇನ್ಕಮ್ ಇದೆ ಅಂತ ನೀವು ತೋರಿಸಿದ್ರೆ ಏನಾಗುತ್ತೆ, ನಾಳೆ ಲೋನ್ ಅಥವಾ ಏನೋ ಒಂದು ಫೆಸಿಲಿಟಿ ಸಿಗುತ್ತೆ ನಿಮಗೆ. ಗಾಟ್ ಇಟ್? ಸೊ ಇದು ಕಂಡೀಷನ್ ಇದಾವೆ, ದಟ್ ಕಂಡೀಷನ್ ವಿಲ್ ಡಿಸ್ಕಸ್ ಲೇಟರ್ ಆನ್ ಬಚ್ಚ. Now come back to the point, important definitions. Some of the important definitions we will discuss. ಈಗ ಇನ್ಕಮ್ ಟ್ಯಾಕ್ಸ್ ದಲ್ಲಿ ಸೆಕ್ಷನ್ 2 gives the definitions. ಸೆಕ್ಷನ್ 2 ದಲ್ಲಿ ಏನದವಾ ಡೆಫಿನೇಷನ್ ಇದಾವೆ. ಸರ್ ಏನಿದೆ ಅಂದ್ರೆ, students should know that this point carefully because certain terms like dividends ಆಗಲಿ ಟ್ರಾನ್ಸ್ಫರ್ ಆಗಲಿ have to be given under wider, because ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನು ಮೀನಿಂಗ್ ಇದೆ ಅದೇ ಮೀನಿಂಗ್ ಸೇಮ್ ಅದರಲ್ಲಿ ಇರಂಗಿಲ್ಲ. ಉದಾಹರಣೆಗೆ ಈಗ ತಗೊಳ್ಳಿ ಫಸ್ಟ್ ಅಸೆಸ್ಸಿ. ಅಸೆಸ್ಸಿ ಅಂದ್ರೆ ಯಾರಮ್ಮ? ಅಸೆಸ್ ಅಂದ್ರೆ ಏನು? ಅಸೆಸ್ ಅಂದ್ರೆ ಯಾರ್ದು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಸೆಸ್ ಆಗುತ್ತೆ. ಹೂ ಇಸ್ ಕಾಲ್ಡ್ ಆಸ್ ಅಸೆಸ್ಸಿ. समझ में आया? So बच्चा section 2 subsection 7, assessee means a person by whom tax or any other sum of money payable under the income tax act. ಯಾರು ಟ್ಯಾಕ್ಸ್ ಅಥವಾ ದುಡ್ಡು ಗೌರ್ಮೆಂಟ್ ಕಟ್ಟಬೇಕಲ್ಲ ಅವ್ರಿಗೆ ಅಂತೀವಿ ಅಸೆಸ್ಸಿ ಅಂತೀವಿ. ಸೆಕ್ಷನ್ 2 ಸಬ್ಸೆಕ್ಷನ್ 7 ವೆರಿ ಇಂಪಾರ್ಟೆಂಟ್. ಹಾಗಿದ್ದರೆ ಇನ್ ಅಡಿಷನ್ ಇಟ್ ಇನ್ಕ್ಲೂಡ್ಸ್ ವಾಟ್ ಬಚ್ಚಾ? ಆಲ್ ದೋಸ್ ಪರ್ಸನ್ ಇನ್ ರೆಸ್ಪೆಕ್ಟ್ ಆಫ್ whom any proceeding under this act has been taken for the assessment, his income, the income of any other person in respect of which assessable, the loss
sustained by him or such other person, the amount refund due to him or such other person. Means ಇನ್ಕಮ್ ಐತೆ ಎಂದು ಟ್ಯಾಕ್ಸ್ ಕಟ್ಟಬೇಕು, ಅಸೆಸ್ ಆಗುತ್ತೆ. ಇಲ್ಲಪ್ಪ ಅಮೌಂಟ್ ಬರಬೇಕಾಗಿದೆ, ಅಸೆಸ್ ಆಗುತ್ತೆ. ನಿಮ್ಗೆ ಲಾಸ್ ಆಗಿದೆ, ನೀವು ತೋರ್ಸಾಗ್ತೀರಿ ಇಷ್ಟು ಲಾಸ್ ಆಗಿದೆ ಅಂತ, ನಿಮ್ ಇನ್ಕಮ್ ಅಸೆಸ್ ಆಗುತ್ತಲ್ಲ ಅಲ್ಲಿ. ಯಾವಾಗ ನಿಮ್ದು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಅಸೆಸ್ ಮಾಡ್ತಾರಲ್ಲ, ದಾಟ್ ಇಸ್ ಕಾಲ್ಡ್ ಆಸ್ ಅಸೆಸ್ಸಿ. ಗೊತ್ತಾಗಿದೆಯಾ? ಅಂಡರ್ಸ್ಟುಡ್ ಬಚ್ಚಾ? ಸೊ ಎವ್ರಿ ಪರ್ಸನ್ who is deemed to be assessee under any provision of this act. ಹೌದು, ಪ್ರತಿಯೊಬ್ಬ ಯಾರು ಇನ್ಕಮ್ ಅಸೆಸ್ ಮಾಡ್ತಾರೆ ಮೋರ್ ಆರ್ ಲೆಸ್ ಅಸೆಸ್ಸಿನ ಆಗ್ತಾನೆ. ರೈಟ್? ಅರ್ಥ ಆಗಿದೆ ಬಚ್ಚಾ? ಎವ್ರಿ ಪರ್ಸನ್ ಹೂ ಇಸ್ ಡೀಮ್ಡ್ ಟು ಬಿ ಅಸೆಸ್ಸಿ ಇನ್ ಡಿಫಾಲ್ಟ್ ಅಂಡರ್ ದಿ ಎನಿ, ಬೈ ಡಿಫಾಲ್ಟ್ ನಾವಾಗಲಿ ನೀವಾಗಲಿ. ಬಿಕಾಸ್ ಈಗ ನೋಡಮ್ಮ, ಒಂದು ಮಾತು ಕೇಳಿಲ್ಲ, ಈಗ ನಮ್ದು ಇನ್ಕಮ್ ಅಸೆಸ್ ಮಾಡ್ತಾರ ಅವರು, ನಾ ಟ್ಯಾಕ್ಸ್ ಪೇ ಮಾಡಬಹುದು ಅಥವಾ ಪೇ ಮಾಡೋದಕ್ಕೆ ಜರುತ್ತಿಲ್ಲ. ನನ್ನ ಟ್ಯಾಕ್ಸ್ ಕಡಿಮೆ, ಇನ್ಕಮ್ ಕಡಿಮೆ ಇದ್ರೆ ಅಂದ್ರೆ ಟ್ಯಾಕ್ಸ್ ನೋ ನೀಡ್ ಟು ಪೇ. ಐ ಮೇ ಬಿ ಇನ್ಕಮಿಂಗ್ ಲಾಸ್ ಅಲ್ಲ ಅಲ್ಲಿ, ಸೊ ನಂಗೆ ಲಾಸ್ ಆಗ್ತಾ ಇದೆ ಅಥವಾ ಕಡಿಮೆ ಇನ್ಕಮ್ ಇದೆ. ಅವಾಗ ಯಾವಾಗ ನಂದು ಇನ್ಕಮ್ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ, ನಂದು ಇನ್ಕಮ್ ಅವರು ಅಸೆಸ್ ಮಾಡ್ತಾರೆ, ನಂದು ಇನ್ಕಮ್ ಅವರು ವೆರಿಫೈ ಮಾಡ್ತಾರೆ, ನಂದು ಇನ್ಕಮ್ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಶನ್ ಕೊಡತ್ತೇನೆ, ಅಸೆಸ್ ಆಗ್ತಾನೆ. ಎವ್ರಿ ಪರ್ಸನ್ ಈಸ್ ಅಸೆಸ್ ಆಗ್ತಾನೆ. ಓಕೆನಾ? ಅರ್ಥ ಆಗಿದೆಯಾ? ಸೊ ಅಸೆಸ್ಮೆಂಟ್ ನೋಡಿ, ಆಸ್ ಐ ಟೋಲ್ಡ್ ಬಚ್ಚಾ, CBDT ಸೆಂಟ್ರಲ್ ಬೋರ್ಡ್ ಆಫ್ ಟ್ಯಾಕ್ಸ್ ಒಂದು ಫಾರ್ಮ್ಯಾಟ್ ಕೊಟ್ಟಿದೆ ನಿಮಗೆ. ಆ ಫಾರ್ಮ್ಯಾಟ್ ಪ್ರಕಾರ ನಾವೊಂದು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ, by which income of assessee is determined. It may be by way of normal assessment or by way of reassessment of the income previously assessed. Assessment procedure will be dealt with details of the financial levels. ಈಗ ನೀವು ಹೇಳಾಕತ್ತೀರಿ ಏನಂತ, ಇನ್ಕಮ್ ಫ್ರಮ್ ಸ್ಯಾಲರಿ ಇಷ್ಟಿದೆ, ಎಷ್ಟಾಗಿದೆಪ್ಪ ವೆರಿಫೈ ಮಾಡ್ತಾರೆ, ದೇ ಗೋನ್ ಟು ಚೆಕ್ ಇಟ್. ಕರೆಕ್ಟ್? ಹೌಸ್ ಪ್ರಾಪರ್ಟಿ, ಅಗ್ರಿಕಲ್ಚರ್ ಇನ್ಕಮ್, ರೆಂಟಲ್ ಇನ್ಕಮ್, ಪ್ರತಿಯೊಂದನ್ನು ನಾವು ರೀಅಸೆಸ್ ಮಾಡ್ಕೋಬಹುದು ಅಥವಾ ಅಸೆಸ್ ಮಾಡ್ಕೋಬಹುದು. ಅಸೆಸ್ಮೆಂಟ್ ಹೋಗ್ತಾನೆ, ಅಸೆಸ್ಮೆಂಟ್ ಚೆಕ್ ಮಾಡ್ಕೊಡೋದಿಲ್ಲ. ಅಸೆಸ್ಸಿದ ಇನ್ಕಮ್ಗೆ ಚೆಕ್ ಮಾಡೋಕೆ ನಾವು ಅಸೆಸ್ ಅಂತೀವಿ, ಅಸೆಸ್ಮೆಂಟ್ ಅಂತೀವಿ. ಗೊತ್ತಾಗಿದೆಯಾ? ಅಂಡರ್ಸ್ಟ್ಯೂಡ್? ಎಸ್ ಆರ್ ನೋ? ಬೇಗ ಬೇಗ ಹೇಳ್ರಿಪ್ಪ. ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್, ಲೈಕ್ ಮಾಡ್ರಿ. ನೆಕ್ಸ್ಟ್, ಪರ್ಸನ್. ಡೆಫಿನೆಟ್ಲಿ ಪರ್ಸನ್ ಅಂದ್ರೆ ಯಾರ್ದು ಇನ್ಕಮ್ ಅಸೆಸ್ಮೆಂಟ್ ಆಗುತ್ತೆ ಅವನು, he or she may be ಇಂಡಿವಿಜುವಲ್ ಇರ್ಬೋದು, HUF ಇರ್ಬೋದು, ಕಂಪನಿ ಇರ್ಬೋದು, ಫರ್ಮ್ ಇರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್, ಬಾಡಿ ಆಫ್ ಇಂಡಿವಿಜುವಲ್ಸ್ ಇರ್ಬೋದು, ಲೋಕಲ್ ಅಥಾರಿಟಿ ಇರ್ಬೋದು, ಆರ್ಟಿಫಿಷಿಯಲ್. ಸೊ ಇವ್ರದ್ದು ಇನ್ಕಮ್ ನಾವು ಏನು ಮಾಡ್ತಾ ಇದೀವಿ, ಅಸೆಸ್ ಮಾಡ್ತಾ ಇದೀವಿ. ಯಾವಾಗ ಇವ್ರದ್ದು ಇನ್ಕಮ್ ಅಸೆಸ್ ಮಾಡ್ತೇವಿ ಅದಕ್ಕೆ ನಾವು ಪರ್ಸನ್ ಅಂತೇವೆ. ಇವ್ರದ್ದು ಇನ್ಕಮ್ ಇದೆ, when they are earning the income. So the definition of assessee leads to us definition of a person. Assess ಯಾರು ಮಾಡ್ತಾರೆ ಅದನ್ನ ಪರ್ಸನ್ ಅಂತಾರೆ. Of the former closely connected with the later. The term person is important from another point of view, which also include all these persons here. ಈಗ individual ಇದೆ, definitely we will discuss all these now. Chalo, we'll discuss this now because I don't want to waste time, because this is a very important basics. Important basics ಇದಾವೆ ಇದರಲ್ಲಿ. ಪರ್ಸನ್ದಾಗ ಫಸ್ಟ್ ಯಾರು ಬರ್ತಾರೆ ಮೇಲೆ? ಇಂಡಿವಿಜುವಲ್. ಇಂಡಿವಿಜುವಲ್ ಅಂದ್ರೆ something like us and you, everyone. Individual means only a natural person, like human being. Okay na? Human being whose income is assessed. It includes both male and female. It also includes minors, a person of unsound mind. On income ಬರ್ತೈತೆ. But the assessment in such case should be what bacha? Club ಮಾಡ್ತೀವಿ ನಾವು, ಗಾರ್ಡಿಯನ್ದು ಅವ್ರದ್ದು ಟೇಕ್ ಕೇರ್ದು. ಈಗ ಮೈನರ್ ಇದ್ದಾನೆ, ನಾವು ಅವನ ಇನ್ಕಮ್ ಏನು ಮಾಡ್ತೀವಿ, ಅವ್ರ ಪೇರೆಂಟ್ಸ್ ಅಕೌಂಟಲ್ಲಿ ಕ್ಲಬ್ ಮಾಡ್ತೀವಿ. ಅನ್ಸಣ್ಣ ಮಾಡಿದಾನೆ, ಗಾರ್ಡಿಯನ್ ನೋಡ್ಕೋತಾರೆ. ರೈಟ್? ಇನ್ ದಿಸ್ ಕೇಸ್ ಡಿಸೀಸ್ ಪರ್ಸನ್ ಅಸೆಸ್ಮೆಂಟ್ ವುಡ್ ಬಿ ಮೇಡ್ ಅಂಡರ್ ದಿ ಲೀಗಲ್ ರಿಪ್ರೆಸೆಂಟೇಟಿವ್. ಈಗ ಯಾವ್ದಾರ ಪರ್ಸನ್ ಸತ್ತೋಗಾನೆ, ಅವ್ನ ಇನ್ಕಮ್ ಇದೆ, ಅವನದು ಲೀಗಲ್ ರಿಪ್ರೆಸೆಂಟೇಟಿವ್ ಇರ್ತಲ್ಲ, ಅವ್ರದ್ದು ಇನ್ಕಮ್ದಾಗ ಇನ್ಕಮ್ ಮಾಡ್ತೀವಿ. That is called person. All right. HUF, Hindu undivided family, a family where Karta's income is going to count it. Now in family dalli ellaru bartare adaga andre ಈಗ under the income tax act 1961 HUF is treated as a separate entity for the purpose of assessment. All right. It is included definitions of the term person. HUF is also bacha person ಆಗ್ತಾನೆ. The levy of income tax is on every person, therefore income tax is payable by HUF. ಹಾಗಿದ್ದಾಗ
HUF ದಲ್ಲಿ has been defined under such Income Tax Act. The expression is however defined under the Hindu law as a family which consists of all male lineally descendant from the common ancestor and include their wives and daughters. A family, complete family, ಒಂದು ಕ್ಲಸ್ಟರ್ ಇರ್ತದಲ್ಲ, ಆ ಕ್ಲಸ್ಟರ್ ಹೆಡ್ ಏನು ಮಾಡ್ತಾನೆ, ಟ್ಯಾಕ್ಸ್ ಕಟ್ತಾನೆ. Some of the members of the are called, ಹೌದಲ್ಲ, I think you know this, right? Member of the HUF family ಅಂತ ನಾವು co-person are. They are also related to each other and to the head of the family. So HUF may contain many members, but ille as of now CA in final ದಾಗ ಬರಬಹುದು ಇದು. But ಈಗ HUF is also ಏನಾಗುತ್ತೆ, ಪರ್ಸನ್ ಆಗುತ್ತೆ. ಇಷ್ಟು ನೆನಪಿಟ್ಕೊಡ್ರಿ. ಈಗ ಯಾವುದೇ ಒಬ್ಬ ವ್ಯಕ್ತಿಗೆ HUF ಅನ್ಲಿಕ್ಕೆ, HUF ದ ಮೆಂಬರ್ ಅನ್ಲಿಕ್ಕೆ ಕಾರಣ ಅಂದ್ರೆ ಮಚ್ಚೋ, it should not be by marriage, should be by status. ಈಗ ಸ್ಟೇಟಸ್ ಅಂದ್ರೆ ಏನು? There is no need to be more than one male or member or one female member with effect from 6 September 2005 to form a HUF. The Income Tax Act 61 also does not indicate that HUF as an assessable entity must consist of at least 2 male members, 2 corporators. ಈಗ ಇಷ್ಟಕ್ಕೆ ಇಟ್ಕೊಂಡಿದ್ದು ಬೇಡ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ಓನ್ ಇಟ್ ಇಲ್ಲಿ, ಬಿಕಾಸ್ ಏನಾಗುತ್ತದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಕೊಡೋದು, ಹೌದಲ್ಲ? ಬಿಕಾಸ್ ಈಗ ನೆಕ್ಸ್ಟ್ ನಮಗೆ ಐ ವಾಂಟ್ ಟು ಗೋ ಫಾರ್ ದ ನೆಕ್ಸ್ಟ್ ಪಾರ್ಟ್ ಆಲ್ಸೋ, ರೈಟ್? ಈಗ ಕಂಪ್ನಿ, ಈ ಕಂಪನಿ ಕೇಸಲ್ಲಿ ಏನು ಸರ್ ಈಗ ಕೇಳಿಮ್ಮ, ಫಾರ್ ಆಲ್ ದಿ ಪರ್ಪಸ್ ಆಫ್ ದಿ ಆಕ್ಟ್ ದ ಟರ್ಮ್ ಕಂಪನಿ ಅಂದರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅದಕ್ಕೆ, ಹೌದಲ್ಲ? ಇಂಡಿವಿಜುವಲ್ಸ್, ಆರ್ಟಿಫಿಷಿಯಲ್ ಪರ್ಸನ್ ಇದು, ನಾಟ್ ನ್ಯಾಚುರಲ್ ಪರ್ಸನ್ ಬಚ್ಚ, ರೈಟ್? ಕಂಪನಿ ಅಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನಲ್ಲಿ ಅದು ಇಂಡಿಯನ್ ಕಂಪನಿ ಇರ್ಬೋದು, ಎನಿ ಬಾಡಿ ಕಾರ್ಪೊರೇಟ್ ಇನ್ಕಾರ್ಪೊರೇಟೆಡ್ ಇರ್ಬೋದು, ಬೈ ಲಾ ಕಂಟ್ರಿ ಔಟ್ಸೈಡ್ ಇಂಡಿಯಾ, ದಟ್ ಈಸ್ ಫಾರಿನ್ ಕಂಪನಿ ಇರ್ಬೋದು. ಕಂಪನಿ ಇಂಡಿಯನ್ ಕಂಪನಿ ಇರ್ಬೋದು ಒಂದು, ಎರಡನೇದು ಫಾರಿನ್ ಕಂಪನಿ ಇರ್ಬೋದು. ಮತ್ತೇನ್ರಿ ಸರ್, ಈಗ ಯಾವುದೇ ಥರದ ಇನ್ಸ್ಟಿಟ್ಯೂಷನ್ಸ್, ಅಸೋಸಿಯೇಷನ್ಸ್, ಬಾಡಿ ಆಫ್ ಇಂಡಿವಿಜುವಲ್ ವಿಚ್ ಇಸ್ ಅಸೆಸೇಬಲ್, ಮೀನ್ಸ್ ಅವ್ರದ್ದು ಇನ್ಕಮ್ ನಾವು ಅಸೆಸ್ ಮಾಡ್ತೀವಿ, or was assessed as a company for the assessment year, Indian Income Tax Act 1922, that is what they are saying ಬಚ್ಚಾ. ಇಲ್ಲೇ ಕಂಪನಿ ಅಂದ್ರೆ ನೆನಪಿಟ್ಕೊಳಮ್ಮ, ಒಂದು ಸಿಂಪಲ್ ಆಗಿದೆ, ಒಂದು ಇಂಡಿಯನ್ ಕಂಪನಿ, ಒಂದು ಫಾರಿನ್ ಕಂಪನಿ, ಇನ್ನೊಂದು ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಇಂಡಿಯಾದಲ್ಲಿ ಇದೆ ಗಳಿಸ್ತಾ ಇದ್ದಾರೆ, ಮತ್ತೆ ಅದು ಅಸೋಸಿಯೇಷನ್ ಪರ್ಸನ್ ಇದೆ. ಆ ಕಂಪನಿ ಅಂದ್ರೆ ಕಂಪನಿ ಮೀನಿಂಗ್, ಕಂಪನಿ ಮೀನಿಂಗ್ ಇತ್ತಲ್ಲ, ರೈಟ್? ಸೊ ಆ ಮೀನಿಂಗ್ ಫಾಲೋ ಮಾಡಿದ ಮ್ಯಾಗೆ ಸೆಂಟ್ರಲ್ ಬೋರ್ಡ್ ಟ್ಯಾಕ್ಸ್ ಪ್ರಕಾರ ಅವರು ಪರ್ಸನ್ ಆಗ್ತಾರೆ. ಆಲ್ರೈಟ್ ಬಚ್ಚಾ, ದೇ ಆರ್ ಗೋಯಿಂಗ್ ಟು ಬಿ ಪರ್ಸನ್. ಅಗೇನ್ ದೇ ಆರ್ ಸೇಯಿಂಗ್ ಕ್ಲಾಸ್ ಆಫ್ ದಿ ಕಂಪನಿ, ಡೊಮೆಸ್ಟಿಕ್ ಕಂಪನಿ ಲೈಕ್ ಇಂಡಿಯನ್ ಕಂಪನಿ ವಿ ಹ್ಯಾವ್, ಕರೆಕ್ಟ್? ಈಗ ಇಂಡಿಯನ್ ಕಂಪನಿದಾಗ ಅವ್ರ ಬ್ರಾಂಚ್ ಆಫೀಸ್, ಹೆಡ್ ಆಫೀಸ್, ರಿಜಿಸ್ಟ್ರೇಷನ್ ಇನ್ ಇಂಡಿಯಾ ಆಗುತ್ತೆ. ನೆಕ್ಸ್ಟ್ ಸೇಮ್ ಥಿಂಗ್ ಕಂಪನೀಸ್ ಲಾದಲ್ಲಿ ಕಳ್ಸ್ಕೊಡ್ತೀನಿ ಅದು ನಾವು. ಫಾರಿನ್ ಕಂಪನಿ, ಈಗ ಫಾರಿನ್ ಕಂಪನಿದಲ್ಲಿ ನೋಡಿ ಕ್ಲಾಸ್ ಆಫ್ ದಿ ಕಂಪನಿಯಲ್ಲಿ ಒಂದು ಡೊಮೆಸ್ಟಿಕ್ ಕಂಪನಿ ಇದೆ, ಇಂಡಿಯನ್ ಕಂಪನಿ ವಿಚ್ ಹ್ಯಾಸ್ ಮೇಡ್ ಅರೇಂಜ್ಮೆಂಟ್ ಫಾರ್ ಡಿಕ್ಲೇರಿಂಗ್ ಅಂಡ್ ಪೇಯಿಂಗ್ ಡಿವಿಡೆಂಡ್ ವಿದಿನ್ ಇಂಡಿಯಾ ಔಟ್ ಆಫ್ ಇಟ್ಸ್ ಇನ್ಕಮ್ ಚಾರ್ಜಬಲ್ ಟು ದ ಟ್ಯಾಕ್ಸ್ ಇನ್ ಇಂಡಿಯಾ. ಅಂದ್ರೆ ಏನ್ ಸರಿ ಇದರ ಅರ್ಥ? ಒಂದು ಕಂಪನಿ ಇದೆ, ಅವರು ಇಂಡಿಯಾದಲ್ಲಿ ಗಳಿಸಿ ಇಂಡಿಯಾದಲ್ಲಿನ ಡಿವಿಡೆಂಡ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅದೇನಾಗುತ್ತೆ ಡೊಮೆಸ್ಟಿಕ್ ಕಂಪನಿ ಆಗುತ್ತೆ. ಗೊತ್ತಾಗಿದೆಯಾ? ಫಾರಿನ್ ಕಂಪನಿ ಅಂದ್ರೆ ಅದು ಡೊಮೆಸ್ಟಿಕ್ ಕಂಪನಿ ಅಲ್ಲ. The company which is registered head office outside India, that is called as a foreign company. Next ಏನು ಸರ್, ಈಗ ಫರ್ಮ್. ಫರ್ಮ್ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್, ಹೌದಲ್ಲ? ಈಗ ಪಾರ್ಟ್ನರ್ಶಿಪ್ ಫರ್ಮ್, the term firm and partners or partnership have same meaning or assigned in Partnership Act 1932. ಅದು 1932 ದಲ್ಲಿ ಏನ್ ಇದೆಯಲ್ಲ, that is what two or more persons agree to share the profit and loss carrying on a business which is acting by all partners or any of them acting for all. ಇಲ್ಲಿ ಪ್ರಿನ್ಸಿಪಲ್ ಅಂಡ್ ಏಜೆನ್ಸಿ ರಿಲೇಶನ್ಶಿಪ್ ಇರುತ್ತೆ. ಮತ್ತೆ ಅದಕ್ಕೆ ಅಂತೀವಿ ಫರ್ಮ್ ಅಂತೀವಿ. ಫರ್ಮ್ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್, ಸಿಂಪಲ್ ಆಗಿ ಇಟ್ಕೊಡು, ವೇರ್ ಟೂ ಆರ್ ಮೋರ್ ಪರ್ಸನ್. ಇವನ್ ಬಚ್ಚಾ ದೇರ್ ಇಸ್ ಸಮಥಿಂಗ್ ಕಾಲ್ಡ್ LLP, ಲಿಮಿಟೆಡ್ ಲಯಬಿಲಿಟಿ ಆಫ್ ದಿ ಪಾರ್ಟ್ನರ್. ಈಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಲಯಬಿಲಿಟಿ ಏನಿರ್ತದೆ, ಅನ್ಲಿಮಿಟೆಡ್ ಇರುತ್ತೆ, ಹೌದಲ್ಲ? ಲಯಬಿಲಿಟಿ ಇಸ್ ಅನ್ಲಿಮಿಟೆಡ್. ಬಟ್ ಮೈ ಡಿಯರ್ ಸ್ಟೂಡೆಂಟ್, ಟು ರಿಮೂವ್ ದಿಸ್ defect or the demerits,
ದಿಸ್ ಇಸ್ ಕಾಲ್ಡ್ ಲಿಮಿಟೆಡ್ ಲಯಬಿಲಿಟಿ. LLP ಇದೆ, ಅದಕ್ಕೂ ಏನಾಗುತ್ತೆ ಫರ್ಮ್ ಆಗುತ್ತೆ. ಆಲ್ರೈಟ್, in LLP, since the liability of the partners are limited to their agreed contribution, it contains elements both ಇದೆ. ಸೊ ಫರ್ಮ್ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಆಗುತ್ತೆ, ಇನ್ನೊಂದು ಯಾವ್ದಮ್ಮ LLP ಆಗುತ್ತೆ. ಆಲ್ರೈಟ್ ಬಚ್ಚಾ, same thing they are saying. Partnership is a relation between a person who have agreed to share the profit of the business carried on by all or any of them acting for all. What you can say, man? The person who have entered into the partnership with one another is called individual partner and collectively called firm. ಹೌದಲ್ಲ? ಈಗ ಒಂದು ಮಾತ್ರಮ್ಮ, ಈಗ A, B, C ಪಾರ್ಟ್ನರ್ಸ್ ಇವರು, ಕಲೆಕ್ಟಿವ್ ಏನಾಗುತ್ತೆ ಫರ್ಮ್ ಆಗುತ್ತೆ ಅದು. ಹೌದಲ್ಲ? ಕಲೆಕ್ಟಿವ್ ಇಸ್ ಕಾಲ್ಡ್ ಫರ್ಮ್. ರೈಟ್ ಬಚ್ಚಾ? ಫರ್ಮ್ as defined under section partnership act, LLP as defined under section 2008. ये हाई देखो, ये तुम्हें मालूम होता है? We have a complete chapter and going further. आगे तक है association of persons. Again, not perform here. Association of persons. This is something which is new to you. Association of body of individuals. Amele difference between these two you should know exactly. Local authority we have, artificial judiciary, and differently we will discuss the income now. Bacha, first and foremost, what is association of person? When persons combines together for promotion of joint venture business, joint enterprises, they are called association of person. If they do not in the law constitute in the partnership, kirama ಈಗ ನಾವು ಡಿಸ್ಕಸ್ ಮಾಡಿದ್ವಿ ಪಾರ್ಟ್ನರ್ಶಿಪ್ ಆಕ್ಟ್ ಇದೆ ಒಂದು 1932, ಕರೆಕ್ಟ್? ಆ ಆಕ್ಟ್ ದಲ್ಲಿ ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನು ರಿಜಿಸ್ಟರ್ ಮಾಡಿರಿ, ರೈಟ್? ಅದೇನಾಗ್ತದೆ ಪಾರ್ಟ್ನರ್ಶಿಪ್ ಫಾರ್ಮ್ ಆಗುತ್ತೆ. ಬಟ್ ಈಗ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಇದೆ. ಈಗ ಒಂದು ಮಾತಮ್ಮ, ಶಾರ್ಟ್ ಟರ್ಮ್ ಬಿಸ್ನೆಸ್ ಇರ್ತವೆ. ಈಗ ಎ ಮತ್ತೆ ಬಿ ಅದಾರೆ, ಅವರು ಒಂದು ಲ್ಯಾಂಡ್ ತಗೊಂಡಿದ್ದಾರೆ, ಇವ್ರದ್ದು ಇಬ್ಬರು ಅಗ್ರಿಮೆಂಟ್ ಆಗೈತಿ. ಏನಂತ, ಈ ಲ್ಯಾಂಡ್ ಅನ್ನ ಖರೀದಿ ಮಾಡೀವಿ, ಮನಿ ಕಟ್ಟಿ ಮಾರು ತನಕ ನಾವು ಜಾಯಿಂಟ್ ಆಗಿರ್ತೀವಿ, ಮಾರಿದ ಮ್ಯಾಗ ಮುಗೀತು. ದಟ್ ಇಸ್ ಕಾಲ್ಡ್ ಜಾಯಿಂಟ್ ವೆಂಚರ್. ಅದಲ್ಲ? ಸೊ ಇದೇನಾಗ್ತದ ಅಸೋಸಿಯೇಷನ್ ಆಫ್ ಪರ್ಸನ್ ಆಗುತ್ತದು. ಇದಕ್ಕೆ ಪಾರ್ಟ್ನರ್ಶಿಪ್ ಆಕ್ಟ್ 1932 ದಲ್ಲಿ ಏನಿರುತ್ತೆ, ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡ್ತಾರಲ್ಲ, 5 years, 10 years, 20 years, 30 years. ಬಟ್ ಇಲ್ಲಿ ಅಸೋಸಿಯೇಷನ್ ಆಫ್ ಪರ್ಸನ್ ಹೆಂಗಿರ್ತೈತಿ, ಶಾರ್ಟ್ ಟರ್ಮ್. ಇದು ಇಟ್ ಈಸ್ ಶಾರ್ಟ್ ಟರ್ಮ್, ಕಾಮನ್ ಪರ್ಪಸ್ ಅಂಡ್ ಆಕ್ಷನ್ ದೇರ್ ಆಬ್ಜೆಕ್ಟ್ ಮಸ್ಟ್ ಬಿ ಟು ಪ್ರೊಡ್ಯೂಸ್ ದ ಇನ್ಕಮ್. ಅಂದ್ರೆ ಇಲ್ಲೇ ಎ ಮತ್ತೆ ಬಿ ಏನ್ ಮಾಡಿದ್ದಾರೆ, ಭೂಮಿ ಖರೀದಿ ಮಾಡಿದ್ದಾರೆ. ದಿ ಬಾಟ್ ದ ಲ್ಯಾಂಡ್, ದಿ ಕನ್ಸ್ಟ್ರಕ್ಟೆಡ್ ದ ಹೌಸ್, ದಿ ಸೋಲ್ಡ್, ದಿ ಅರ್ನ್ ದ ಪ್ರಾಫಿಟ್, ದಟ್ಸ್ ಇಟ್. ಓಕೆನಾ? ಏನಾಗ್ತದೆ, ಅಸೋಸಿಯೇಷನ್ ಆಫ್ ಪರ್ಪಸ್ ಆಗುತ್ತೆ. It is not enough that person receiving the income jointly. Here co-heir or co-legate or co-donning joining together for the common purpose or action would be chargeable as a association. Example ನೋಡಿ ಪहिले. ಮೇಡಮ್ ಕಾಲ್ ಮಾಡ್ತೇನೆ, ಲೈವ್ ಕ್ಲಾಸ್ ಆಗಿದ್ದೀನಿ. Example, Ash AB company, XP Limited joined to carry on a construction activity otherwise than the partnership firm. Such association will be considered as a, ಇಲ್ಲೋಣ ಮೈಲಿ ಎಶ್ ಇಂಡಿವಿಜುವಲ್ ಅದಾನೆ, ಫರ್ಮ್ ಇದೆ, ಕಂಪನಿ ಇದೆ, ಮೂರು ಜನ ಕೂಡ ಇಂಡಿವಿಜುವಲ್, ಫರ್ಮ್, ಕಂಪನಿ, ಮೂರು ಜನ ಕೂಡಿ ಒಂದು ಬಿಸ್ನೆಸ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಆಸ್ ಅ ಅಸೋಸಿಯೇಷನ್ ಆಫ್ ಪರ್ಸನ್. ಪಾರ್ಟ್ನರ್ಶಿಪ್ ಫರ್ಮ್, ಕಂಪನಿ ಅಂಡ್ ಇಂಡಿವಿಜುವಲ್ ಎಲ್ಲ ಕೂಡಿ ಮಾಡ್ತಾರೆ. ಸಮ್ ಟೈಮ್ ಇಂಡಿವಿಜುವಲ್ ಕೂಡಿ ಮಾಡ್ತಾರಲ್ಲ, ದಟ್ ಇಸ್ ಆಲ್ಸೋ ದೇ. Body of individuals. ಇಲ್ಲಿ individuals ಅಲ್ಲ, individuals. It denotes the status of the person like executor. Who is executors? ಈ ಪಾರ್ಟ್ನರ್ ಸತ್ತ ಮ್ಯಾಗೆ, ಈ ಪಾರ್ಟ್ನರ್ ಇಸ್ ಡೈಡ್, ಅವನ್ ದ ಲೀಗಲ್ ರಿಪ್ರೆಸೆಂಟ್ ಆಗ್ತಾನ. ಹೌದಲ್ಲ? ಈಗ ಎ ಬಿ ಸಿ ಆಗ್ತಾರೆ, ಬಿ ಇಸ್ ಡೈಡ್ ಹಿಯರ್. ಸೊ ಇವನ್ ಇನ್ಕಮ್ ಯಾರಿಗೆ ಕೊಡ್ತೈತಿ, ಇವನಿಗೆ ಲೀಗಲ್ ರಿಪ್ರೆಸೆಂಟೇಟಿವ್ ಹೋಗುತ್ತೆ ಹೆಂಡತಿ ಮಕ್ಕಳಿಗೆ. ಸೊ ದಟ್ ಪರ್ಸನ್ ಇಸ್ ಕಾಲ್ಡ್ ಎಕ್ಸಿಕ್ಯೂಟರ್ ಆಗ್ತಾನೆ. ಗೊತ್ತಾಯ್ತು? ಎಕ್ಸಿಕ್ಯೂಟರ್ ಆರ್ ಟ್ರಸ್ಟಿ who merely receive the income jointly or who may be assessable in like manner and the same extent as the beneficial individual. ಅವನಿಗೆ ನಾವು ಸಪ್ರೇಟ್ ಆಗಿ ಒನ್ ಅಂತ ತಗೋತೀವಿ, ಕರೆಕ್ಟಾ? ರೈಟ್? ಒಂದು ಆರ್ಗನೈಸೇಷನ್ ಅಲ್ಲಿ ಅವನಿಗೆ ಸಪ್ರೇಟ್ ಆಗ್ತದೆ. ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ ದ ಟ್ರಸ್ಟಿ ಇದ್ದಾನೆ, ಅವನ ಇನ್ಕಮ್ ಸಪ್ರೇಟ್ ಎಸ್ ಆಗುತ್ತೆ. ಸೊ ದಸ್
the co-executor or co-trustee are assessable as body of individual. ಗೊತ್ತಾಗಿದೆಯಾ? As their title and interest are indivisible. Income tax shall not be payable by assessee in respect of receipt of share of income by body of individual and on which the tax has been already paid by the such body of individual. Hello? Yes. Very good morning. ಸ್ವಲ್ಪ ನಾನು ಕ್ಲಾಸ್ ಅವ್ರಿಗೆ ಆಮೇಲೆ ಕಾಲ್ ಮಾಡ್ತೀರಾ? ಸೊ ಬಾಡಿ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಟ್ರೇಡ್ ಅಸೋಸಿಯೇಷನ್ಸ್ ಇರ್ತಲ್ಲ, ಮೆಂಬರ್ಸ್ ಕ್ಲಬ್ಸ್ ಇರ್ತೈತಿ, ಜಮ್ಖಾನ ಕ್ಲಬ್ಸ್, ಇವ್ರಿಗೆ ಏನಾಗ್ತೀವಿ ಬಾಡಿ ಆಫ್ ಇಂಡಿಯಾ ಇರುತ್ತೆ, ಹೌದಿಲ್ಲ? ಲೈಕ್ ನಾನ್ NPO ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಲ್ಲಿ ಟ್ರಸ್ಟ್ ಗಂಜಿಮನ್ ಕಾಲೇಜ್ ಅಲ್ಲ, ಸೊ ದಟ್ ಇಸ್ ಕಾಲ್ಡ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅರ್ಥಕ್ಕೆ. Section 2 subsection 31 further explains that association of persons or body of individuals shall be treated as a person whether or not it was formed with the objective of deriving income or not. Their intention is to earn the profit or not, that is secondary, right? According, even if such entities have formed not for even any income profit, they are an person. Non-profit organizations, NPOs, CA फाउंडेशन बता नहीं हो, of individual, समझ में आया? एक difference between association of person and body of individual. Association of person ದ joint venture business. Association of person ದಲ್ಲಿ individual ಇರ್ತಾನೆ, ಕಂಪನಿ ಇರುತ್ತೆ, ಪಾರ್ಟ್ನರ್ಶಿಪ್ ಫಾರ್ಮ್ ಇರುತ್ತೆ, ಎಲ್ಲ ಕೂಡಿ. ಬಟ್ ಬಾಡಿ ಆಫ್ ಇಂಡಿವಿಜುವಲ್ ಅಲ್ಲಿ ಇಟ್ಸ್ ನಾಟ್ ಲೈಕ್ ದಟ್, ಇಟ್ಸ್ ಒನ್ ಪರ್ಸನ್ ಇರ್ತಾನೆ. ಅದೇ ಇನ್ ಕೇಸ್ ಆಫ್ ಬಾಡಿ ಆಫ್ ಇಂಡಿವಿಜುವಲ್ ಓನ್ಲಿ ಇಂಡಿವಿಜುವಲ್ ಕ್ಯಾನ್ ಬಿ ದ ಮೆಂಬರ್, whereas in case of association person any person can be a member of it, right? Like company, firm, etc. can be a member of that now. But ಇಲ್ಲಿ ಏನಾಗುತ್ತೆ, ಬಾಡಿ ಆಫ್ ಇಂಡಿವಿಜುವಲ್ ಆಗ ಇಂಡಿವಿಜುವಲ್ ಅಷ್ಟೇ ಮೆಂಬರ್ ಆಗ್ತಾನೆ, ಇಂಡಿವಿಜುವಲ್ ಪರ್ಸನ್ ಇರ್ತಾನೆ, ನಿಮ್ಮಂಗೆ ಅವ್ರು ಮೆಂಬರ್ ಆಗ್ತಾರೆ. ಇನ್ ಕೇಸ್ ಆಫ್ ಅಸೋಸಿಯೇಷನ್ ಪರ್ಪಸ್ ಮೆಂಬರ್ ವಾಲಂಟರಿಲಿ come together with the common will for the common intention of the purpose. ಎದ್ರಾಗ ಅಸೋಸಿಯೇಷನ್ ಪರ್ಪಸ್ companies, individuals, firm ಎದಕ್ಕೆ ಬರ್ತಾರಲ್ಲಿ? ಟು ಅರ್ನ್ ದ ಪ್ರಾಫಿಟ್ ಮಾಡಲಿಕ್ಕೆ, ಪ್ರಾಫಿಟ್ ಗಳಿಸಲಿಕ್ಕೆ ಬರ್ತಾರೆ. ವೇರ್ ಆಸ್ ಬಾಡಿ ಆಫ್ ಇಂಡಿವಿಜುವಲ್ ಅಲ್ಲಿ ನೋ, ಇಲ್ಲಿ ಮೆಂಬರ್ಸ್ ಒಂದು ಕಾಮನ್ ಪರ್ಪಸ್ ಬರುತ್ತೆ. ಸಚ್ ಕಾಮನ್ ವಿಲ್ ಮೇ ನಾಟ್ ಬಿ ದೇರ್, ಮೇ ಆರ್ ಮೇ ನಾಟ್ ಬಿ ದೇರ್. ಒಳ್ಳೆ ಕ್ಯಾರೆಕ್ಟ್ ಬಂದಾರಮ್ಮ, ದೇ ಆರ್ ಹಿಯರ್ ಟು ಫಾರ್ ಗುಡ್ ಕಾಸ್, ಅದೇನಾಗುತ್ತೆ ಬಾಡಿ ಆಫ್ ಇಂಡಿವಿಜುವಲ್ ಆಗುತ್ತೆ. ಲೋಕಲ್ ಅಥಾರಿಟಿ ಮೀನ್ಸ್ ಆಲ್ ದ ಮುನ್ಸಿಪಲ್ organizations, municipalities ಎಲ್ಲ ಬರ್ತಲ್ಲ. local authority means municipal communities, district board, body of port commissioners or other authority legal entities to entrust by the government with control or management of the municipal or local funds. ಈಗ ಮುನ್ಸಿಪಲ್ ಅಥಾರಿಟಿ ಇರ್ತದೆ, ಅವ್ರಿಗೆ ನಾವು ಟ್ಯಾಕ್ಸ್ ಕಟ್ತೀವಿ, ಆ ಟ್ಯಾಕ್ಸ್ ಏನು ಮಾಡ್ತಾರೆ ಅವರು ನಿಮಗೆ ಸರ್ವಿಸ್ ಕೊಡ್ತಾರೆ. ಲೈಕ್ ದಿ ಗಿವ್ ದ ಸ್ಟ್ರೀಟ್ ಲ್ಯಾಂಪ್, ಗಟರ್, ರೋಡ್ ಎಲ್ಲ. ಸೊ ದ್ಯಾಟ್ ಇಸ್ ಕಾಲ್ಡ್ ಆಸ್ ಅ ಲೋಕಲ್ ಅಥಾರಿಟಿ. ಅದಕ್ಕೆ ನೋಡಿ, local authority is a municipal authority, the municipality ಇತ್ತಲ್ಲ. So a local authority is taxable in respect of that part of its income which arise from business carried on by it, insofar income does not arise from supply of commodity or services within its own jurisdiction area. However, income arising from such supply, water, electricity, even outside the locality, right, exempted. ಅಂದ್ರೆ ಏನಾಗುತ್ತೆ, ಈಗ ಮುನ್ಸಿಪಲ್ ಅಥಾರಿಟಿ ಇತ್ತಲ್ಲ, ಮುನ್ಸಿಪಲ್ ಟ್ಯಾಕ್ಸ್ ಇದೆ, ಅವರು ಅಂಗಡಿ ಅದಾವಲ್ಲಿ ನೋಡಿರಲಿ ನೀವು, ಹೈ ನಿಮ್ಮ ದುಕಾನವ ಓ ಆಜಾದ್ ಪಾರ್ಕ್ ಕಿ ಬಾಜು ದುಕಾನ ಹೈ ನೀವು, ಆಲ್ ದ್ಯಾಟ್ ಈಸ್ ಇನ್ಕಮ್ ಆಗುತ್ತೆ ನಮಗೆ. ಸೊ ದಟ್ ಇನ್ಕಮ್ ಈಸ್ ಟ್ಯಾಕ್ಸೇಬಲ್ ಆಗುತ್ತೆ, ಬಟ್ ನಾಟ್ ಫ್ರಮ್ ದಿ ಸಪ್ಲೈ ಆಫ್ ವಾಟರ್, ಸಪ್ಲೈ ಆಫ್ ಸ್ಟ್ರೀಟ್ ಲ್ಯಾಂಪ್, ನೋ, ದಟ್ ಈಸ್ ನಾಟ್ ಫಾರ್ ದಟ್. ಅದು ಕ್ಲೀನ್ ಮೇಂಟೆನ್ಸ್ ಮಾಡಲಿಕ್ಕೆ ಬರ್ತಾರಲ್ಲ, ಅದನ್ನ ಇನ್ಕಮ್ ಆಗುತ್ತೆ, ಅದು ಇನ್ಕಮ್ ಆಗಲ್ಲ. ಅದಕ್ಕೆ ಗೊತ್ತಾಗಿದೆಯಾ? ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ are entities which are not natural person first of all, but are separate entities in the eyes of law. If they are earning income, this is a residual category, could cover all the artificial person with a juristic personality not falling under the any of the other categories. ಈಗ ನಾವು ಡಿಸ್ಕಸ್ ಮಾಡಿಲ್ಲ, ಆ ಡಿಸ್ಕಸ್ ಮಾಡಿದ್ರಲ್ಲಿ ಅದರಲ್ಲಿ ಯಾವುದು ಬಂದಿಲ್ಲ, ಇಲ್ಲೇ ಬರುತ್ತೆ. ಕರೆಕ್ಟ್?
ಸೊ ಡೈರೀಸ್, ಬಾರ್ ಕೌನ್ಸಿಲ್ಸ್, ಯೂನಿವರ್ಸಿಟೀಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್. ಈಗ ನಮ್ಮ ಕರ್ನಾಟಕ ಇಷ್ಟಲ್ಲ, ದಟ್ ಈಸ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್. ಗೊತ್ತಾಯ್ತು. ಇನ್ಕಮ್ ಬಗ್ಗೆ ಇದೆ, ಡೆಫಿನೆಟ್ಲಿ ವಿಲ್ ಡಿಸ್ಕಸ್. ನಾವು ಹೋಗ ನೀ ನಾಳೆ ಒಂದು ಕ್ಲಾಸ್ ಆಗುತ್ತದು, ಬಡಾ ಹೈ ರೇ ಬಾಬಾ ಚಾಪ್ಟರ್. ಡೆಫಿನೆಟ್ಲಿ ಟುಮಾರೋ ವಿಲ್ ಫಿನಿಶ್ ಇಟ್ ಬಚ್ಚಾ. ಪ್ರಾಬ್ಲಮ್ಸ್ ಅದಾವೆ, ದ್ಯಾಟ್ ವಿಲ್ ಡೂ ಇಟ್ ಫ್ರಮ್ ಟುಮಾರೋ ಬಚ್ಚಾ. ನೋಡಿ ಒಂದು ತಾಸು ಎಂಬುದು ಗೊತ್ತಾಗಲಿಲ್ಲ. ಸೊ ಗೈಸ್, ಯಾರು ನೋಡ್ತಾ ಇರಿ ಯೂಟ್ಯೂಬ್ದಾಗ ಜಾಯ್ನ್ ಆಗಿ ಕ್ಲಾಸಸ್ಗೆ, ಅಪ್ಲಿಕೇಶನ್ದಲ್ಲಿ ಜಾಯ್ನ್ ಆಗಿ, ಡೌಟ್ ಏನಿದ್ರೆ ಕೇಳ್ರಿ. ಡೆಫಿನೆಟ್ಲಿ ಬಚ್ಚೋ, ಐ ಲವ್ ಟು ಹೆಲ್ಪ್ ಯು ಹಿಯರ್. ನಿಮ್ಮದು ಇಂಟರ್ಮೀಡಿಯೇಟ್ ಇನ್ಕಮ್ ಟ್ಯಾಕ್ಸ್ ಆಗಲಿ, GST ಆಗಲಿ, ಅಡ್ವಾನ್ಸ್ ಅಕೌಂಟ್ಸ್ ಆಗಲಿ, ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೇನೆ. ಓಕೆನಾ? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಪ್ಪ ಚಾನಲ್ಗೆ. उसे लाइन जोरों का जो किसी देख ले 2 मिनट जोरों का ना